ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವಿವೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಕರಂದ ಪ್ರವಚನ ಅಂತ ಈ ಬಾರಿ ಅನುಸಂಧಾನ ಮಾಡ್ತಾ ಇದ್ದೇನೆ. ನಿನ್ನೆ ಭಾಗವತದ 12 ಸ್ಕಂಧದಲ್ಲಿ ಬರುವ ವಿಷಯಗಳನ್ನು ತಿಳಿತಾ ಬಂದ್ವಿ. ಮೊದಲನೇ ಸ್ಕಂಧ ಏನು ಹೇಳ್ತದೆ, ಎರಡನೇ ಸ್ಕಂಧ ಏನು ಹೇಳ್ತದೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದ, ರಾಮಾಯಣ, ಮಹಾಭಾರತ, ಆದಾವಂತೆ ಚ ಮಧ್ಯೆ ಚ, ಮೊದಲು ನೋಡಿದ್ರೂ ಭಗವಂತನ ಕಥೆ, ಮಧ್ಯ ನೋಡಿದ್ರೂ ಭಗವಂತನ ಕಥೆ, ಕೊನೆ ನೋಡಿದ್ರೂ ಭಗವಂತನ ಕಥೆ. ಇದನ್ನು ನಾವು ಪ್ರಸಂಗಗಳಿಂದ ತಿಳಿಬಹುದು ಅಂತ ವಕ್ತೃ ಶ್ರೋತೃ ಪ್ರಸಂಗಗಳಿಂದ ತಿಳಿಬಹುದು ಅಂತ ನೋಡಿದ್ವಿ. ಇವತ್ತು ಭಾಗವತದಲ್ಲಿ ಬರುವ ಮತ್ತಷ್ಟು ಬೇರೆ ಬೇರೆ ಪ್ರಸಂಗಗಳ ಮಕರಂದವನ್ನು ಸವಿಯುವ ಪ್ರಯತ್ನ ಮಾಡ್ತದೆ. ಮೊದಲನೇ ಸ್ಕಂಧದಲ್ಲಿ ನಿನ್ನೆ ಸೂತ ಶೌನಕರ ಸಂವಾದದೊಂದಿಗೆ ಭಾಗವತ ಪ್ರಾರಂಭ ಆಯಿತು ಅಂತ ಕೇಳಿದ್ವಿ. ಸೂತರು ಅಂದರೆ ವೇದವ್ಯಾಸರ ಶಿಷ್ಯರು. ವ್ಯಾಸರು ಭಾಗವತಾದಿ ಪುರಾಣ ರಚನೆ ಮಾಡಿದ ಮೇಲೆ ಸೂತರಿಗೆ ಉಪದೇಶ ಮಾಡ್ತಾರೆ. ಕಾರಣ, ಪುರಾಣಗಳ ಪ್ರವೃತ್ತಿ ನಿಮ್ಮಿಂದ ಮುಂದೆ ನಡೀಲಿ ಅಂತ. ಪುರಾಣ ರಚನೆ ಆದದ್ದು ಯಾಕೆ? ಜ್ಞಾನ ನೀಡಲಿಕ್ಕೋಸ್ಕರ. ಜ್ಞಾನ ಅಂದರೆ ತತ್ವಜ್ಞಾನ ಅಂತ ಅಭಿಪ್ರಾಯ. ಮನುಷ್ಯರು ಬೇರೆ ಬೇರೆ ಕಾರಣಗಳಿಂದ ಅಜ್ಞಾನಕ್ಕೆ ಒಳಗಾಗ್ತಾ ಇರ್ತಾರೆ. ವ್ಯಾಸಾವತಾರಕ್ಕಿಂತ ಮೊದಲು ಅಜ್ಞಾನಕ್ಕೆ ಒಳಗಾದದ್ದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇ ತ್ವಜ್ಞಾನತಾಂಗತೆ. ಗೌತಮ ಅಂತ ಋಷಿಗಳಿದ್ರು. ಬಹಳ ಸುಭಿಕ್ಷೆಯಿಂದ ಇತ್ತು ಅವರ ಆಶ್ರಮ. ಯಾಕಂದ್ರೆ ಅವರ ತಪಸ್ಸು ಅಂಥದ್ದು. ಬೇರೆ ಎಲ್ಲ ಕಡೆಯಲ್ಲೂ ದುರ್ಭಿಕ್ಷೆ ಉಂಟಾಯಿತು. ಅಂದರೆ ಬರಗಾಲ ಬಂತು ಅಂತ ಅರ್ಥ. ಎಷ್ಟು ಪ್ರಯತ್ನ ಪಟ್ಟರೂ ಯಾರಿಗೂ ಸುಭಿಕ್ಷೆ ಸಿಗ್ತಾ ಇಲ್ಲ. ಗೌತಮ ಋಷಿಗಳ ಆಶ್ರಮದಲ್ಲಿ ಎಲ್ಲರೂ ಆಶ್ರಯ ಪಡೆದ್ರಂತೆ ಬಂದು. ಗೌತಮರ ಆಶ್ರಯ ಪಡೆದದ್ದು ಉದ್ದೇಶ ಸುಭಿಕ್ಷೆ ಇದೆಯಲ್ಲ ಅಂತ. ಬಹುಕಾಲ ಕಳೆದ್ರು ಗೌತಮರಿಗೆ ಎಲ್ಲಿಲ್ಲದ ಆನಂದ. ನನ್ನ ಆಶ್ರಮಕ್ಕೆ ಎಲ್ಲರೂ ಬಂದು ಆಶ್ರಯ ಪಡೆದಿದ್ದಾರೆ, ಬೇಕಾದಷ್ಟು ಅನ್ನದಾನ ಆಗ್ತದೆ, ಅವರಿಂದ ಜ್ಞಾನದ ದಾನ ಆಗ್ತಾ ಇರ್ತದೆ, ಎಷ್ಟು ಪುಣ್ಯ ಬರ್ತದೆ ಅಂತ ಗೌತಮ ಋಷಿಗಳು ಎಲ್ಲರಿಗೂ ಆಶ್ರಯ ಕೊಟ್ಟಿದ್ರಂತೆ. ಕಾಲ ಕಳಿತಾ
ಬೇರೆ ಎಲ್ಲ ಕಡೆಯಲ್ಲಿ ಮಳೆ ಆಗಿದೆ, ಬೆಳೆ ಆಗಿದೆ, ಅವರವರ ಆಶ್ರಮದಲ್ಲಿ ಇನ್ನು ಸುಭಿಕ್ಷೆ ಸಿಗ್ತದೆ ಅಂತಾಯ್ತು. ಒಬ್ಬೊಬ್ಬರ ಮನಸ್ಸಿನಲ್ಲಿ ನಾವಿನ್ನು ನಮ್ಮ ಆಶ್ರಮಕ್ಕೆ ಹೋಗಬೇಕು ಅಂತ ಅವರಿಗೆ ಅಪೇಕ್ಷೆ ಆಯಿತು. ಗೌತಮರು ಬಂದು ಕೇಳಿದ್ರಂತೆ, ಗೌತಮ ಋಷಿಗಳೇ, ನಮಗೆ ಅನುಮತಿ ಕೊಡ್ರಿ, ಇಷ್ಟು ದಿವಸ ಏನೋ ಆಶ್ರಯ ಕೊಟ್ಟಿದ್ರಿ, ನಾವಿನ್ನಾದರೂ ನಮ್ಮ ಆಶ್ರಯದಲ್ಲಿ ನಮ್ಮ ಆಶ್ರಮದಲ್ಲಿ ಹೋಗಿ ವಾಸ ಮಾಡಿಕೊಳ್ತೇವೆ. ಗೌತಮರಿಗೆ ಪುಣ್ಯದ ಲೋಭ, ಎಲ್ಲಿ ಅನುಮತಿ ಕೊಟ್ಟರೆ ಇವರೆಲ್ಲ ನನ್ನ ಆಶ್ರಮ ಬಿಟ್ಟು ಹೋಗ್ಬಿಡ್ತಾರೋ, ನಾನು ಅನ್ನದಾನ ಮಾಡಲಿಕ್ಕೆ ಅವಕಾಶ ಕಳ್ಕೊಳ್ತೇನಲ್ಲ ಅಂತ ಅನುಮತಿ ಕೊಡ್ತಾನೆ ಇಲ್ಲ. ಅನುಮತಿ ಕೊಡ್ತಿಲ್ಲ ಅಂದಾಗ ಏನು ಮಾಡಿದ್ರೂ ಉಪಾಯ ಇವರಿಗೆ ಹೊಳಿತಾ ಇಲ್ಲ. ತಮ್ಮ ಆಶ್ರಮಕ್ಕೆ ಹೋಗಬೇಕು ಅಂತ ಆಸೆ ಆಗಿದೆ, ಗೌತಮರ ಅನುಮತಿ ಪಡೆದೇ ಹೋಗ್ಲಿಕ್ಕಿಲ್ಲ. ಇವರು ನೋಡಿದ್ರೆ ಅನುಮತಿ ಕೊಡ್ತಿಲ್ಲ. ಯೋಚನೆ ಮಾಡ್ತಾನೆ ಇದ್ದಾರೆ. ಅಲ್ಲಲ್ಲಿ ಆಶ್ರಮದ ಕಟ್ಟೆಗಳ ಮೇಲೆ ಕೂತ್ಕೊಳ್ಳೋದು, ನಮ್ಮ ಆಶ್ರಮಕ್ಕೆ ನಾವು ಹೋಗ್ಲಿಕ್ಕೆ ಗೌತಮರು ಅನುಮತಿ ಕೊಡೋ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಅಷ್ಟರಲ್ಲೇ ಒಬ್ಬ ಬ್ರಹ್ಮಚಾರಿ ಬಂದ. ಆತ ಇವರೆಲ್ಲರ ಮನಸ್ಸಿನಲ್ಲಿದ್ದದ್ದನ್ನು ಅರಿತಿದ್ದ. ಅವರನ್ನು ಒಟ್ಟು ಸೇರಿಸಿದ. ಗೌತಮರು ಇಲ್ಲದೆ ಇರೋ ಸಮಯದಲ್ಲಿ ಒಟ್ಟು ಸೇರಿಸಿ, ನಿಮ್ಮ ಆಶ್ರಮಕ್ಕೆ ಹೋಗ್ಲಿಕ್ಕೆ ನಾನು ಉಪಾಯ ಹೇಳ್ತೇನೆ ಅಂತಂದ. ನೀವು ನಿಮ್ಮ ಆಶ್ರಮಕ್ಕೆ ಹೋಗ್ಬೇಕಲ್ಲ, ಗೌತಮರ ಅನುಮತಿ ಕೊಡ್ತಿಲ್ಲ ಅಂತ ನಿಮಗೆ ಮನಸ್ಸಿನಲ್ಲಿದೆ, ನಾನು ಉಪಾಯ ಹೇಳ್ತೇನೆ ಅಂತಂದ. ಏನು ಹೇಳಪ್ಪ ಉಪಾಯ ಅಂದ್ರು. ಇಷ್ಟು ದೊಡ್ಡ ದೊಡ್ಡ ತಪಸ್ವಿಗಳು ನೀವೆಲ್ಲ, ನಿಮಗೆ ಒಂದು ಆಕಳ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ವೇ ಅಂತಂದ. ನಿಮ್ಮ ತಪಸ್ಸಿನ ಶಕ್ತಿಯಿಂದ ಒಂದು ಆಕಳ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ವೇ? ಆಗ್ತದೆ ಅಂತಂದ್ರು. ಹಾಗಾದ್ರೆ ಒಂದು ಆಕಳ ಸೃಷ್ಟಿ ಮಾಡ್ರಿ, ನಾನು ಹೇಳ್ಕೊಡುವ ಹಾಗೆ ನೀವು ಮಾಡ್ರಿ, ನಿಮ್ಮ ಆಶ್ರಮಕ್ಕೆ ನೀವು ಹೋಗ್ಬೋದು ಅಂತಂದ್ಬಿಟ್ಟ. ಆತ ಉಪಾಯ ಹೇಳ್ಕೊಟ್ಟ. ಇವರಿಗೆ ಅದೇ ತಲೆ ಒಳಗೆ ಬಂತು. ಸರಿ ಅಂತ ಒಂದು ಗೋವನ್ನು ಸೃಷ್ಟಿ ಮಾಡಿದ್ರು, ಕೃತ್ರಿಮವಾದ ಗೋ. ಅವರು ತಮ್ಮ ಪುಣ್ಯದಿಂದ ಸೃಷ್ಟಿ ಮಾಡಿದ ಆಕಳ. ಅದನ್ನ ಗೌತಮ ಋಷಿಗಳ ಹೊಲದಲ್ಲಿ ಮೇಯೋ ಹಾಗೆ ಮಾಡಿದ್ರಂತೆ. ಅದು ಮೇಯ್ಲಿಕ್ಕೆ ಬರೋ ಹಾಗೆ ಮಾಡಿದ್ರು. ಗೌತಮರು ಮಧ್ಯಾಹ್ನದ ಹೊತ್ತಿಗೆ ನದಿ ಸ್ನಾನಕ್ಕೆ ಅಂತ ತೆರಳುತ್ತಿದ್ದಾರೆ. ಆಕಳ ಕಣ್ತು. ಇಷ್ಟು ಜನರಿಗೆ ಅನ್ನದಾನ ಮಾಡಬೇಕಾದ್ರೆ ಅಕ್ಕಿ ಬೇಕು. ಹೊಲದಲ್ಲಿ ಆಕಳ ನುಗ್ಗಿದೆ ಅಂದ್ರೆ ಅದು ಏನು ಮಾಡಿಬಿಡ್ತದೋ ಏನೋ, ಅದನ್ನು ಅಲ್ಲಿ ಬಿಡಬಾರ್ದು, ಅದನ್ನು ಓಡಿಸ್ಬೇಕು ಅಂತ ಸುಮ್ಮನೆ ಅದರ ಹತ್ರ ಬಂದು ಹಾಯಿ ಅಂದ್ರೆ ಅಷ್ಟೆ. ಹೊಡೆದಿಲ್ಲ, ಅದನ್ನೇನು ಬೈದಿಲ್ಲ, ಥಳಿಸಿಲ್ಲ. ಆ ಕಡೆ ಹೋಗ್ಲಿ ಅಂತ ಆಕಳ ಹತ್ರ ಬಂದು ಹಾಯಿ ಅಂದದ್ದೇ ತಡ ಅದು ಸತ್ತೇ ಹೋಗ್ಬಿಡ್ತು. ಎಲ್ಲರೂ ಅಲ್ಲೇ ಸುತ್ತಲೂ ಕಾಯ್ತಾ ಕೂತಿದ್ರು. ಆಕಳವನ್ನು ಯಾವಾಗ ಆ ಗೌತಮರು ನೋಡ್ತಾರೆ, ಅದನ್ನು ಯಾವಾಗ ತಳ್ಳಿಕ್ಕೆ ಹೋಗ್ತಾರೆ, ಅದು ಸತ್ತಿರಬೇಕು, ನಾವೆಲ್ಲ ಮುಗಿಬೇಡ್ಬೇಕು. ಮೊದಲೇ ಪ್ರೀ ಪ್ಲಾನ್ ಅಂತಾರಲ್ಲ, ಪ್ರೀ ಪ್ಲಾನ್. ಎಲ್ಲರೂ ಬಂದ್ರು. ಗೌತಮ ಋಷಿಗಳೇ, ಗೋ ಹತ್ಯೆ ಮಾಡಿಬಿಟ್ರಿ, ಗೋ ಹತ್ಯೆ ಮಾಡಿದ್ದು ಮಹಾಪಾಪ, ನಿಮಗೆ ಹೇಳೋದೇನಿದೆ ಈ ವಿಷಯದಲ್ಲಿ? ಇನ್ನು ನಾವು ನಿಮ್ಮ ಆಶ್ರಮದಲ್ಲಿ ಇರಲ್ಲ, ನಾವು ಆಶ್ರಮದಲ್ಲಿ ಇರಲ್ಲ, ನೀವು ಅನುಮತಿ ಕೊಡಲೇಬೇಕು, ಹೋಗ್ತೇವೆ ಅಂತ ಹೊರಟೇ ಬಿಟ್ರಿ. ಗೌತಮರು ಬಾಯಿ ಬರಲಿಲ್ಲ ಮಾತನಾಡಲಿಕ್ಕೆ, ಸುಮ್ಮನಾಗಲೇಬೇಕಾಯ್ತು ಎಲ್ಲರೂ ಹೋಗ್ತೇನೆ ಅಂತಂದಾಗ. ಆದರೆ ಯೋಚನೆ ಬಂತವರಿಗೆ, ಈ ಥರ ಆಗ್ಲಿಕ್ಕೆ ಏನು ಕಾರಣ? ಯಾಕೆ ಹೀಗಾಯಿತು ನನ್ನ ಜೀವನದಲ್ಲಿ? ಯಾರೋ ಸಾಮಾನ್ಯ ವ್ಯಕ್ತಿ ಗೋಹತ್ಯೆ ಪಾಪ ಕಟ್ಕೊಳ್ತಾನೆ ಅಂದರೆ ಅದು ಬೇರೆ ವಿಚಾರ. ಸಾಮಾನ್ಯನಿಗೂ ಗೋಹತ್ಯೆ ಅಷ್ಟು ಸುಲಭ ಬರಲ್ಲಂತ, ಬಹಳ ದೊಡ್ಡ ಪಾಪ ಇರಬೇಕಂತ. ಹಾಗಾಗಿ ನನ್ನನ್ನು ಗೋಹತ್ಯೆ ಮಾಡುವಷ್ಟು ಪ್ರೇರಣೆ ಮಾಡಿದ ವಿಧಿ ಏನೋ ಇರಬೇಕು, ಬಲವತ್ತರವಾದ ಕಾರಣ ಇಲ್ಲಿ ಅಂತ. ಮನುಷ್ಯ ಸಹಜ ಸಜ್ಜನನಾಗಿದ್ರೆ ಅವನಿಗೆ ಪಾಪ ಪ್ರೇರಣೆ ಮಾಡುವಾಗಲೂ ಯೋಚನೆ ಮಾಡ್ತಿರ್ತಾರಂತ. ಹಿಂದೆ ಅಸುರರಿಗೂ ಹೆದರಿಕೆ ಆಗ್ತಿರ್ತದಂತ, ಇವನನ್ನು ಪಾಪದಲ್ಲಿ ಪ್ರೇರಣೆ ಮಾಡಬೇಕಲ್ಲಪ್ಪ ಅಂತ. ಅಂಥದ್ದು ಗೌತಮರಂಥ ತಪಸ್ವಿಗಳಿಗೆ ಪಾಪ ಮಾಡೋದಕ್ಕೆ, ಪಾಪದ ಕೆಲಸದಲ್ಲಿ ಪ್ರೇರಣೆ ಆಯ್ತಲ್ಲ, ಇದೇನೋ ಬಲವತ್ತರವಾದ ಕಾರಣ ಇರಬೇಕು ಅಂತ ತಮ್ಮ ಧ್ಯಾನದ ದೃಷ್ಟಿಯಿಂದ ನೋಡಿದರು. ಅವರಿಗೆ ಆವಾಗ ಕಂಡು ಬಂತು, ಓಹೋ ಇದೆಲ್ಲ ಮಾಡಿರೋದು ಬೇರೆ ಅಂತ. ನಾನು ಗೋಹತ್ಯೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ, ಆದರೂ ನನ್ನಿಂದ ಗೋಹತ್ಯೆ ಮಾಡೋ ಹಾಗೆ ಮಾಡಿದ್ದಾರೆ ಅಂದರೆ ಇದೆಲ್ಲ ಸೇರಿಕೊಂಡು ಕೃತ್ರಿಮವಾದ ಆಕಳ ಸೃಷ್ಟಿ ಮಾಡಿದವರ ಕೆಲಸ ಅಂತ ಅರ್ಥ ಆಯ್ತವ್ರಿಗೆ. ತಕ್ಷಣ ಸಿಟ್ಟು ಬಂದು ಗೌತಮ ಋಷಿಗಳು, ಯಾರ್ಯಾರು ನನ್ನ ಆಶ್ರಮದಲ್ಲಿ ಆಶ್ರಯ ಪಡೆದು
ಈ ಥರದ ಕೃತ್ರಿಮ ಗೋವನ್ನು ಸೃಷ್ಟಿ ಮಾಡಿದ್ರಲ್ಲ, ಅವರೆಲ್ಲರಿಗೂ ಅಜ್ಞಾನ ಬರಲಿ ಅಂತ ಶಾಪ ಹಾಕಿಬಿಟ್ರು. ಜ್ಞಾನೇ ತ್ವಜ್ಞಾನ ತಾಂಗತೆ ಅಂದ್ರೆ ಹೀಗರ್ಥ. ಸರಳವಾಗಿ ಅಜ್ಞಾನವೂ ಬರಲ್ಲ. ಮನುಷ್ಯನಿಗೆ ಅಜ್ಞಾನ ಬರೋದು ಶಾಪದಿಂದ, ಕರ್ಮದಿಂದ. ನಮಗಿವತ್ತು ತಿಳುವಳಿಕೆ ಬರ್ತಿದೆ ಅಂದರೆ ಅದರ ಹಿಂದೆ ನಮ್ಮ ಪುಣ್ಯದಿಂದ ಅಂತ ಅರ್ಥ. ತಿಳುವಳಿಕೆ ಬರ್ತಿಲ್ಲ ಅಂದರೆ ಅದರ ಹಿಂದೆ ಪಾಪ ಇದೆ ಅಂತ ಅರ್ಥ. ಹರಿಭಕ್ತಿ ಬರ್ತಿದೆ ಅಂದರೆ ಪಾಪಗಳು ದೂರ ಆಗಿವೆ ಅಂತ ಅರ್ಥ. ಹರಿಯಲ್ಲಿ ಶ್ರದ್ಧೆ ಬರ್ತಿದೆ, ಪುರಾಣಗಳ ಅರ್ಥ ಆಗ್ತಿದ್ದಾವೆ, ಪುರಾಣಗಳ ಅಧ್ಯಯನ ನಡೀತಾ ಇದೆ, ಜ್ಞಾನ ಬರ್ತಿದೆ ಅಂದರೆ ಪಾಪ ಕಡಿಮೆ ಆಗಿದೆ ಅಂತ ಅರ್ಥ ಅಂತ. ಹಾಗಾಗಿ ಅವರಿಗೆಲ್ಲ ಶಾಪ ಬಂದದ್ದಕ್ಕೆ ಅಜ್ಞಾನ ಬಂದ್ಬಿಡ್ತು. ಅಜ್ಞಾನ ಬಂದಾಗ ಎಲ್ಲ ವೇದವಾಕ್ಯಗಳನ್ನು ಅಧ್ಯಯನ ಮಾಡುವವರೇ, ಆದರೆ ವೇದವಾಕ್ಯ ಮೊದಲು ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇತ್ತೋ ಅವಾಗ ಅರ್ಥ ಆಗದೆ ಇರೋ ಹಾಗಾಯಿತು. ಮೊದಲು ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತೋ ಆಮೇಲೆ ಅದರದ್ದೇ ಸಂಶಯ ಬರಲಿಕ್ಕೆ ಶುರು ಆಯಿತು. ಇದಮದೋವಾ, ಇದಕ್ಕೆ ಹೀಗೆ ಅರ್ಥ ಮಾಡಬೇಕಾ, ಹೀಗೆ ಅರ್ಥ ಮಾಡಬೇಕಾ, ಇದು ನಿಜವಾಗ್ಲೂ ಧರ್ಮವಾ, ಇದು ಅಧರ್ಮವಾ ಅಂತ ಬೇರ್ಪಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ. ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇ ತ್ವಜ್ಞಾನ ತಾಂಗತೆ ಅಂದ್ರೆ ಹೀಗರ್ಥ. ಜ್ಞಾನೇ ತ್ವಜ್ಞಾನ ತಾಂಗತೆ, ಅಜ್ಞಾನಕ್ಕೆ ಶರಣಾದ್ರು, ವಶರಾಗಿಬಿಟ್ರು. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಗೌತಮರ ಶಾಪ ಬಂದು ಅಜ್ಞಾನ ಬಂದದ್ದಕ್ಕೆ ಆ ಸಮಯಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿದರು. ಭಗವಂತ, ನೀನೇ ಏನಾದರೂ ಉಪಾಯ ಮಾಡು, ಎಲ್ಲರ ಅಜ್ಞಾನ ಕಳೆಯೋ ಹಾಗೆ ಮಾಡು ಅಂತ. ಅಜ್ಞಾನ ಕಳೆದ್ರೆ ಎಲ್ಲರೂ ಮತ್ತೆ ಜ್ಞಾನಿಗಳಾಗ್ತಾರೆ, ಧರ್ಮದ ದಾರಿಯಲ್ಲಿ ಹೋಗ್ತಾರೆ, ಧರ್ಮ ತಿಳುವಳಿಕೆ ಬರ್ತದೆ, ಅಧರ್ಮ ಮಾಡೋದನ್ನು ಬಿಡ್ತಾರೆ. ಹಾಗಾಗಿ ನೀನು ಜ್ಞಾನ ಕೊಡ್ಲಿಕ್ಕೆ ಅವತಾರ ಮಾಡು ಅಂತ ನಾರಾಯಣನ ಪ್ರಾರ್ಥನೆ ಮಾಡಿ. ಭಗವಂತ ಸತ್ಯವತಿಯನ್ನು ನಿಮಿತ್ತ ಮಾಡಿ ವೇದವ್ಯಾಸರು ಅಂದರೆ ನಾರಾಯಣನೇ ವೇದವ್ಯಾಸನಾಗಿ ಅವತಾರ ಮಾಡಿದ ಅಂತ ಪುರಾಣದಲ್ಲಿ ಕಥೆ ಬರ್ತದೆ. ಹೀಗೆ ಈ ಕಥೆಯನ್ನ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ವೇದವ್ಯಾಸ ಅವತಾರ ಆದದ್ದೇ ಜ್ಞಾನ ಕೊಡ್ಲಿಕ್ಕೆ ಅಂತ ತಿಳಿಸ್ತದೆ. ವ್ಯಾಸಾವತಾರ ಬಲಕಾರ್ಯವನ್ನ ಮಾಡ್ಲಿಕ್ಕೆ ಮಾಡಿದ್ದಲ್ಲ, ಅದು ಜ್ಞಾನಕ್ಕಾಗೇ ಮಾಡಿದಂಥ ಅವತಾರ. ಹಾಗಾಗಿ ವೇದವ್ಯಾಸ ಅವತಾರವನ್ನ ಪ್ರತಿಯೊಬ್ಬನೂ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ. ಜ್ಞಾನ ಬೇಕು, ಜ್ಞಾನ ಇಲ್ಲದೆ ಮನುಷ್ಯ ವಂಚಿತನಾಗ್ತಾನೆ. ಜ್ಞಾನ ಸಂಪಾದಿಸ್ಲಿಕ್ಕೆ ಅವಕಾಶ ಇದ್ರೂ ಅದರಿಂದ ದೂರನಾಗ್ತಾನೆ. ಅಂಥ ಸರ್ವಜ್ಞನಾದ ವೇದವ್ಯಾಸ ಎಲ್ಲ ಕಡೆಯಲ್ಲಿ ಜ್ಞಾನ ಕೊಡಲಿಕ್ಕೆ ಅಂತ ತಾನು ಪುರಾಣಗಳನ್ನ, ಮಹಾಭಾರತವನ್ನ, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿ. ಬ್ರಹ್ಮಸೂತ್ರ ರಚನೆ ಮಾಡಿದ್ದು ಜ್ಞಾನ ಕೊಡ್ಲಿಕ್ಕೆ, ವೇದಗಳ ವ್ಯಾಖ್ಯಾನ ಮಾಡಲಿಕ್ಕೆ. ಅಂಥ ಜ್ಞಾನ ಕೊಟ್ಟು ಜ್ಞಾನವನ್ನು ಉಪದೇಶ ಮಾಡಿ ಜ್ಞಾನಂ ಸಂಸ್ಥಾಪಯಾಮಾಸ ಮನುಷ್ಯ ಪಿತೃಪಕ್ಷಿಷು ಅಂತಾರೆ. ಮನುಷ್ಯರಿಗೂ ಉಪದೇಶ ಮಾಡಿದ, ಮನುಷ್ಯರಿಗೆ ಜ್ಞಾನ ಬೇಕು ಅಂತ. ಪಿತೃದೇವತೆಗಳಿಗೆ ಉಪದೇಶ ಮಾಡಿದ, ಜ್ಞಾನ ಬೇಕು ಅಂತ. ಪಕ್ಷಿಷು ಅಂತ ಪಕ್ಷಿಗಳಿಗೂ ಉಪದೇಶ ಮಾಡಿದ, ಪಕ್ಷಿಗಳಿಗೂ ಜ್ಞಾನ ನೀಡಿದ. ಆವಾಗ ಸೂತ ಪುರಾಣಿಕರಿಗೂ ಭಾಗವತಾದಿ ಪುರಾಣಗಳನ್ನು ಉಪದೇಶ ಮಾಡಿ ನೀವು ಮುಂದೆ ಅದನ್ನು ಪ್ರವೃತ್ತಿಗೊಳಿಸ್ರಿ ಅಂತ ಹೇಳಿದ. ಹಾಗಾಗಿ ಸೂತರೇ ಸಕಲ ಪುರಾಣಗಳನ್ನು ವ್ಯಾಸರಿಂದ ತಿಳಿದು ನೈಮಿಷಾರಣ್ಯದೊಳಗೆ ಇವತ್ತಿಗೂ ಒಂದರ್ಥದಲ್ಲಿ ನೈಮಿಷಾರಣ್ಯದಲ್ಲಿ ಪುರಾಣಮಯ ಮಾಡಿಬಿಟ್ಟಿದ್ದಾರಂತೆ. ಹಾಗಾಗಿ ಪುರಾಣಗಳೆಲ್ಲ ಸೂತ ಪುರಾಣಿಕರಿಂದಲೇ ಬಂದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಆ ಸೂತರು ಪುರಾಣ ಕೊಡ್ಲಿಕ್ಕಾಗೇ ಬಂದದ್ದು, ಪುರಾಣವನ್ನು ವ್ಯಾಸರಿಂದ ನೇರವಾಗಿ ತಿಳಿದವರು. ಅವರು ಋಷಿಗಳು, ಪ್ರವರ್ತಕರು. ಅವರಿಂದ ಶೌನಕರಿಗೆ ಪುರಾಣಗಳು ಮುಂದುವರೆದು ಅದರಲ್ಲಿ ಭಾಗವತವು ಒಂದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ, ಭಾಗವತ ಪುರಾಣದ ಪ್ರಥಮ ಸ್ಕಂಧದಲ್ಲಿ ಭಗವಂತನ ಕಾರುಣ್ಯ, ಭಗವಂತನ ಕಾರುಣ್ಯ ಎಷ್ಟು ಭಕ್ತರ ಮೇಲೆ ಅದನ್ನ ತಿಳಿಸ್ತಾರೆ. ದೇವರಷ್ಟು ಕರುಣಾಮಯಿ ಮತ್ತೊಬ್ಬನಿಲ್ಲನಂತೆ ನಮ್ಮ ಮೇಲೆ. ಯಾಕೆ ಬಹುರೂಪಗಳನ್ನು ಭಗವಂತ ತಾಳ್ತಾನೆ ಅಂತ ಹೇಳ್ತಾರೆ. ರಾಮನಾಗ್ತಾನೆ, ಕೃಷ್ಣನಾಗ್ತಾನೆ, ಬುದ್ಧನಾಗ್ತಾನೆ, ಕಲ್ಕಿ ಆಗ್ತಾನೆ, ಕಪಿಲನಾಗ್ತಾನೆ, ದತ್ತಾತ್ರೇಯನಾಗ್ತಾನೆ, ಶುಂಶುಮಾರ,
ವರಾಹ, ನೃಸಿಂಹ, ಈ ಎಲ್ಲ ರೂಪಗಳನ್ನು ತಾಳ್ತಾನಲ್ಲ ಭಗವಂತ. ಯಾಕೆ ತಾಳ್ತಾನೆ? ಏನು ಕಾರಣ? ಕೇವಲ ಭಕ್ತರ ಮೇಲೆ ಕರುಣೆಯಿಂದ ತಾಳ್ತಾನಂತ. ನನ್ನ ಇಷ್ಟು ರೂಪಗಳಲ್ಲಿ ಯಾವುದಾದ್ರೂ ಒಂದು ರೂಪ ಆದರೂ ನೋಡಿದ್ರು ನಾನು ಅವನ ಮೇಲೆ ಅನುಗ್ರಹಿಸ್ತೇನೆ ಅಂತ. ಬಹಳಷ್ಟು ಆಪ್ಷನ್ಸ್ಗಳನ್ನು ಯಾಕೆ ಕೊಡ್ತಾರೆ? ನಮ್ಮನ್ನು ಫೇಲ್ ಮಾಡೋದು ಬೇಡ ಅಂತ ಕೊಡ್ತಾರೆ. ಆಪ್ಷನ್ಸ್ಗಳನ್ನು ಕೊಡೋದು ಉದ್ದೇಶವೇ ಅದು. ಫೇಲ್ ಮಾಡಬೇಕು ಅಂಥೇಳಿ ಉದ್ದೇಶ ಇದ್ದಿದ್ರೆ ಒಂದೇ ಪ್ರಶ್ನೆ ಕೇಳಿ ಒಂದೇ ಆನ್ಸರ್ ಹೇಳಬೇಕು ಅಂತ ಮಾಡ್ತಿದ್ರು. ಆಪ್ಷನ್ಸ್ಗಳ ಲಾಭ ಏನು? ಮನುಷ್ಯ ಈ ಮುಖವಾಗಾದರೂ ಪಾಸ್ ಆಗಲಿ ಅಂತ. ಪರೀಕ್ಷಕರಿಗೆ ಇಷ್ಟು ಉದ್ದೇಶ ಇದೆ. ಬಹಳಷ್ಟು ಚಾನೆಲ್ಗಳನ್ನು ಯಾಕೆ ಕೊಡ್ತಾರೆ? ಯಾವುದಾದ್ರೂ ಒಂದು ಚಾನೆಲನ್ನಾದರೂ ನೋಡಲಿ ಅಂತ. ಯಾವ ಚಾನೆಲನ್ನು ನೋಡದೆ ಹೋದ್ರೆ ಚಾನೆಲ್ ತೆಗೆಯೋನ ಪರಿಸ್ಥಿತಿ ಏನಾಗಬೇಡ? ಇವರಿಗೆ ಇಷ್ಟು ಬುದ್ಧಿ, ಬಿಸಿನೆಸ್ ಮಾಡೋರಿಗೆ. ಇನ್ನು ಭಗವಂತನಿಗೆ ಎಷ್ಟಿರಬೇಡ? ತನ್ನ ಅನಂತ ರೂಪಗಳನ್ನು ಯಾಕೆ ವಿಸ್ತಾರ ಮಾಡ್ತಾನೆ ಪುರಾಣಗಳ ಮೂಲಕ? ಇಷ್ಟು ರೂಪಗಳಲ್ಲಿ ಯಾವುದಾದ್ರೂ ಒಂದು ರೂಪ ಮನುಷ್ಯ ಅರಿತು ಆರಾಧನೆ ಮಾಡಲಿ, ಚಿಂತನೆ ಮಾಡಲಿ, ತಿಳುವಳಿಕೆ ಮಾಡಿಕೊಳ್ಳಿ. ಹಾಗಾಗಿ ಮೊದಲನೇ ಸ್ಕಂಧ ಸೂತ ಪುರಾಣಿಕರು ಬಹುರೂಪಗಳನ್ನು ಭಗವಂತ ಮಾಡಿದ ಅಂತ ಹೇಳೋದ್ರದ್ದು ಉದ್ದೇಶ, ಯಾವುದೋ ಒಂದು ರೂಪನಾದರೂ ಮನುಷ್ಯರ ಮನಸ್ಸಿನಲ್ಲಿ ಬೇಗ ಆಕರ್ಷಣೆ ಆಗ್ತದೆ. ಓ, ಈ ರೂಪ ಅದ್ಭುತ ಅಂತ. ಅದನ್ನು ಆರಾಧಿಸಿಯೂ ನನ್ನ ಬಳಿಗೆ ಬರಲಿ. ಹೀಗೆ ಬಹುರೂಪಗಳ ಆರಾಧನೆಯ ಲಾಭ. ಬಹುರೂಪಗಳ ಆರಾಧನೆಯ ಲಾಭವನ್ನೇ ಸಾಧಕರೆಲ್ಲ ಪಡಿತಾರೆ ಅಂತ ಪ್ರಮಾಣ ಕೊಡ್ತಾರೆ. ಹಾಗೆ ಭೀಷ್ಮಸ್ತವ ರಾಜ ನೋಡಿ, ಭೀಷ್ಮರು ಕೃಷ್ಣನನ್ನ ಪರಿಪರಿಯಾಗಿ ಕಂಡಿದ್ದಾರೆ ಎಲ್ಲ ಕಡೆಯಲ್ಲಿ. ಅವರ ವಯಸ್ಸೇ 700 ವರ್ಷ. ಯುದ್ಧದ ರಣಾಂಗಣದಲ್ಲಿ ಬಂದಾಗ 700 ವರ್ಷಕ್ಕೆ ಯುದ್ಧ ಮಾಡ್ತಿದ್ರು. ಅದು ದಿನಕ್ಕೆ 10,000 ಸೈನ್ಯಕ್ಕೆ ಕಡಿಮೆ ಇಲ್ಲದೇನೆ ಪಾಂಡವರ ಸೈನ್ಯ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರಂತ. ದಿನಕ್ಕೆ 18 ದಿವಸದೊಳಗೆ ಅಗದಿ ಕಡಿಮೆ ಅಂದ್ರೆ ದಿನಕ್ಕೆ 10,000 ಕೊಂದ್ರಂತ. 10ನೇ ದಿವಸದ ತನಕ ಭೀಷ್ಮರ ಆಧಿಪತ್ಯ ಇತ್ತು. ಆಮೇಲೆ ಅವರು ಶರಶಯ್ಯೆಯನ್ನ ಅವರು ಆರಿಸಿಕೊಂಡ್ರು ಅಂತ ಕಥೆ ಬರ್ತದೆ. ಅವರಿಗೆ ಇಷ್ಟೆಲ್ಲ ಕೃಷ್ಣನನ್ನ ಕಂಡಾಗಲೂ ಯಾವಾಗಲೂ ಮನಸ್ಸಿನಲ್ಲಿ ಕೃಷ್ಣನ ಈ ರೂಪ ನನಗಿರಲಿ, ಈ ರೂಪ ನನಗಿರಲಿ ಅಂತ ಬೇಡಿದ್ದು ಯಾವುದನ್ನ ಅಂದರೆ, ಆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ನಾನು ಆಯುಧ ಧರಿಸಲಾರೆ ಅಂತ ಪ್ರತಿಜ್ಞೆ ಮಾಡಿದ್ದಂತೆ. ಭೀಷ್ಮರು ಯಾವಾಗಲೂ ಒಮ್ಮೆ ಅವನ ಕಡೆಯಿಂದ ಆಯುಧ ಹಿಡಿಸದೆ ಬಿಡಲಾರೆ ಅಂತಿದ್ರಂತೆ. ಇದೆಂತ ವಿಚಿತ್ರ! ಭೀಷ್ಮ ಆಯುಧ ಧರಿಸುವಂತೆ ಮಾಡ್ತೀನಿ ಅಂತಾನೆ, ಕೃಷ್ಣ ನಿರಾಯುಧನಾಗಿ ಯುದ್ಧ ಮಾಡ್ತೀನಿ ಅಂತಾನೆ. ಭಕ್ತ ಭಗವಂತನ ಮಧ್ಯದಲ್ಲಿ ನಡೆದ ಒಂದು ವಿಚಿತ್ರ ವಿರೋಧ, ವಿಪ್ರತಿಷೇಧ ಅಂತ ಅರಿದಕ್ಕೆ. ಈಗ ಕೃಷ್ಣ ಆಯುಧ ಧರಿಸದೇನೆ ನಾನು ಯುದ್ಧ ಮಾಡೋದೇ ಇಲ್ಲ, ಕೇವಲ ಚಾವಟಿ ಹಿಡಿತೇನೆ, ಕುದುರೆಗಳನ್ನು ಓಡಿಸ್ತೇನೆ ಅಷ್ಟೆ, ಅಂದ್ರೆ ಅರ್ಜುನನ ಸಾರಥ್ಯ ಮಾಡ್ತೇನೆ ಎಂದಿದ್ದ. ಸಂದರ್ಭ ಹೀಗೆ ಬಂತು, ಪದೇ ಪದೇ ಅರ್ಜುನ ಭೀಷ್ಮ ದ್ರೋಣರು ಬಂದು ಕೂಡಲೇ ನಿರುತ್ಸಾಹನಾಗಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಗುರುಗಳಲ್ಲ ಅಂತ. ಭಗವದ್ಗೀತೆ ಉಪದೇಶ ಆದರೂ ಕೂಡ ಅರ್ಜುನನಿಗೆ ಎಲ್ಲೋ ಒಂದು ಕಡೆಯಿಂದ ದ್ರೋಣ ಭೀಷ್ಮರು ಬಂದಾಗೆಲ್ಲ ಅವನ ಉತ್ಸಾಹ ಕಡಿಮೆ ಆಗ್ತಾ ಇತ್ತಂತ. ಯಾಕಂದ್ರೆ ಅವರು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಅಂತ. ಕೃಷ್ಣನಿಗೆ ಅವನಲ್ಲಿ ಉತ್ಸಾಹ ತುಂಬಬೇಕಾಗಿತ್ತು. ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಕೃಷ್ಣನ ಹತ್ರ ಆಯುಧ ಹಿಡಿಸುತ್ತೇನೆ ಅಂತ. ಈಗ ಯುದ್ಧದಲ್ಲಿ ಆಯುಧ ಹಿಡಿಸ್ತೇನೆ ಅನ್ನೋ ಅವನ ಪ್ರತಿಜ್ಞೆ ಸತ್ಯ ಆಗಬೇಕಾಗಿತ್ತು. ಅದಕ್ಕೆ ಕೃಷ್ಣ ಏನ್ ಮಾಡಿದ, ಅರ್ಜುನನಿಗೆ ಉತ್ಸಾಹ ಜಾಸ್ತಿ ಆಗಿರಬೇಕು, ಭೀಷ್ಮಾಚಾರ್ಯರು ನನ್ನ ಭಕ್ತ, ಅವನ ಪ್ರತಿಜ್ಞೆ ಸತ್ಯ ಆಗಬೇಕು ಅಂತ ಒಂದು ಸಲ ಅರ್ಜುನನಿಗೆ ಹೇಳಿದ್ನಂತೆ. ನೀನು ಮಾಡ್ತೀಯೋ ಯುದ್ಧ, ನಾನು ಮಾಡ್ಲೋ ಅಂತಂದಂತೆ. ನಾನು ಮಾಡ್ಲೋ ಅಂತ ತಾನೇ ಚಕ್ರ ಹಿಡಿದು ಎತ್ತಿ ಹೊರಟು ಬಿಟ್ನಂತ ಒಂದ್ಸಲಿ. ಅದನ್ನು ನೋಡಿ ಅರ್ಜುನ ಬೇಡ ಬೇಡ ಕೃಷ್ಣ ನಾನೇ ಮಾಡ್ತೀನಿ ಅಂತ ಉತ್ಸಾಹದಿಂದ ಯುದ್ಧ ಮಾಡ್ಲಿಕ್ಕೆ ಹೊರಟ. ಭೀಷ್ಮಾಚಾರ್ಯರಿಗೆ ಆ ರೂಪ ಕಣ್ಣಿನಲ್ಲಿ ಉಳಿದ್ಬಿಡ್ತು. ಆವಾಗ ಭೀಷ್ಮರು ಆ ರೂಪವನ್ನ ಕಣ್ಣಿನಿಂದ ಸೆರೆ ಹಿಡಿದಿದ್ರಲ್ಲ, ಶರಶೈಯಲ್ಲಿ ಮಲಗಿದಾಗ ಕೃಷ್ಣನ ಸ್ತೋತ್ರ ಮಾಡುವಾಗ ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ. ಇದು ಭಾಗವತದ ಶ್ಲೋಕ.
ನಿನ್ನ ನಿಯಮವನ್ನು, ನಿನ್ನ ಪ್ರತಿಜ್ಞೆಯನ್ನು ಪರಿತ್ಯಜಿಸಿಯೂ ನಿನ್ನ ಭಕ್ತನ ಪ್ರತಿಜ್ಞೆಯನ್ನು ಸತ್ಯ ಮಾಡಬೇಕು ಅಂತ ಆಯುಧ ಹಿಡಿದು ನನಗೆ ಆ ರೂಪ ದರ್ಶನ ಮಾಡಿಸಿದೆಯಲ್ಲ, ಆ ರೂಪ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಉಳಿಯೋ ಹಾಗೆ ಮಾಡು ಅಂತಾನಂತೆ ಭೀಷ್ಮ. ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ. ಈ ರೀತಿ ಭೀಷ್ಮರು ಸ್ತೋತ್ರ ಮಾಡ್ತಾರೆ. ಈ ಸಂದರ್ಭ ನೀವು ಸ್ವಲ್ಪ ಬಿಡಿಸಿಕೊಂಡು ನೋಡಿದ್ರೆ ಅರ್ಥ ಆಗ್ತದೆ. ಭಗವಂತ ತನ್ನ ಪ್ರತಿಜ್ಞೆಯನ್ನು ಮೀರಿ ಬಿಟ್ಟು, ಹಾಗಾದರೆ ಭೀಷ್ಮನ ಪ್ರತಿಜ್ಞೆಯನ್ನ ಸತ್ಯ ಮಾಡೋದರಲ್ಲಿ ಭೀಷ್ಮನಿಂದ ಏನಾದರೂ ಲಾಭ ಇತ್ತೆ? ಭೀಷ್ಮನನ್ನ ಸತ್ಯವಂತ ಅಂತ ಮಾಡೋದರಲ್ಲಿ ಕೃಷ್ಣನಿಗೇನು ಪ್ರಯೋಜನ ಇತ್ತು? ಏನೂ ಇಲ್ಲ. ಲಾಭ ಒಂದೇ, ಅರ್ಜುನನಿಗೆ ಉತ್ಸಾಹ ಬರೆಸಿದ್ದಷ್ಟೇ. ಅವನಿಗೆ ಉತ್ಸಾಹ ಬರೆಸಿದ್ದು, ಅರ್ಜುನನಿಗೆ ಉತ್ಸಾಹ ಬರೆಸಿದ್ರಿಂದ ಕಾರ್ಯದಲ್ಲಿ ಕೃಷ್ಣನಿಗೆ ಲಾಭ ಇತ್ತೆ? ಅದೂ ಲಾಭ ಇಲ್ಲ. ಲಾಭ ಒಂದೇ, ಭೂಮಿಯ ಭಾರಹರಣ ಆಗಬೇಕಾಗಿತ್ತು. ಭೂಮಿಯ ಭಾರಹರಣ ಮಾಡಿದ್ರಿಂದ ಕೃಷ್ಣನಿಗೇನಾದರೂ ಪ್ರಯೋಜನ ಇತ್ತೆ? ಅದೂ ಇಲ್ಲ. ಭೂಮಿಯಲ್ಲಿರೋ ಸಜ್ಜನರಿಗೆ ದುರ್ಜನರ ಬಾಧೆ ಪರಿಹಾರ ಆಗಬೇಕಾಗಿತ್ತು. ದುರ್ಜನರ ಬಾಧೆ ಪರಿಹಾರ ಸಜ್ಜನರಿಗೆ ಮಾಡಿದ್ರಿಂದ ಕೃಷ್ಣನಿಗೆ ಲಾಭ ಇತ್ತೆ? ಅದೂ ಇಲ್ಲ, ಅದೂ ಇಲ್ಲ. ಸಜ್ಜನರ ಸದ್ಗತಿ, ದುರ್ಜನರಿಗೆ ದುರ್ಗತಿ ಕೊಡಿಸೋದು ಅವನ ಕಾರ್ಯ, ಆದ್ರಿಂದ ಅದನ್ನು ಮಾಡಿದ. ಹೀಗೆ ಕೃಷ್ಣನ ಮಹಿಮೆಯನ್ನು ಚಿಂತನೆ ಮಾಡಬೇಕು. ಅವರವರಿಗೆ ಅವರವರ ಗತಿ ನೀಡಬೇಕು. ಅದಕ್ಕೆ ಕೃಷ್ಣ ಎಲ್ಲ ರೀತಿಯಿಂದಲೂ ಪ್ರಸಂಗವನ್ನು ಹುಟ್ಟಾಕ್ತಾನಂತೆ. ಒಬ್ಬನ ಶತ್ರುವನ್ನಾಗಿ ಮಾಡ್ತಾನೆ, ಒಬ್ಬನನ್ನು ಮಿತ್ರನನ್ನು ಮಾಡ್ತಾನೆ, ಒಬ್ಬನನ್ನು ಉದಾಸೀನ ಧೋರಣೆಯಲ್ಲಿ ಇರಿಸ್ತಾನೆ, ಒಬ್ಬನ ಕಡೆ ಯುದ್ಧ ಮಾಡಿಸ್ತಾನೆ, ಒಬ್ಬನ ಕಡೆಯಿಂದ ಯುದ್ಧ ತಾನೇ ನಿಂತು ಮಾಡ್ತಾನೆ. ಯುದ್ಧ ಮಾಡ್ಲಿಕ್ಕೆ ಬೇಕಾಗುವ ಉದ್ಯೋಗ ಪರ್ವ ಅಂತ ಮಹಾಭಾರತದಲ್ಲಿ ಬರ್ತದೆ. ಒಡಕು ಹುಟ್ಟು ಮಾಡಿಸ್ತಾನೆ, ಒಬ್ಬರನ್ನ ಮಿತ್ರರನ್ನು ಮಾಡ್ತಾನೆ, ಭೇದನೂ ತಾನೇ ಹುಟ್ಟಾಕ್ತಾನೆ, ಮಿತ್ರರನ್ನೂ ತಾನೇ ಮಾಡ್ತಾನೆ. ಹೀಗೆ ಮಾಡಿ ಸಜ್ಜನರಿಗೆ ತಾನು ಕರುಣಾಮಯಿಯಾಗಿಯೇ ಕಾಣ್ತಾನೆ, ದುರ್ಜನರಿಗೆಲ್ಲ ಅವರನ್ನು ಹವಣಿಸುವವನೇ ಆಗಿರ್ತಾನೆ. ಇದೇ ಭಗವಂತ. ಇಂಥ ಭಕ್ತಾಪರಾಧ ಸಹಿಷ್ಣು ಭಕ್ತವತ್ಸಲ. ಈ ಥರದ ಕೃಷ್ಣನ ಕಾರುಣ್ಯವನ್ನ ಭೀಷ್ಮರ ಮೇಲೆ ತೋರಿಸಿದ್ದನ್ನು ಚಿಂತನೆ ಮಾಡಲಿ. ಕಾರುಣ್ಯ ಚಿಂತನ. ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ ಅಂತ ಜಗನ್ನಾಥದಾಸರು ಈ ಮಾತನ್ನು ಹೇಳ್ತಾರೆ. ಅದಕ್ಕೆ ಇಷ್ಟೆಲ್ಲ ಭೀಷ್ಮ ವಿರೋಧ ಪಕ್ಷದ ನಾಯಕನಾಗಿ ನಿಂತು ಕೃಷ್ಣನ ಪಾಂಡವರು ವಿರುದ್ಧ ಯುದ್ಧ ಮಾಡಿದ್ರು. ಶರಸೆಯಲ್ಲಿ ಮಲಗಿದಾಗ ಕೃಷ್ಣ ಕೃಷ್ಣ ಅಂತಿದ್ದ ಭೀಷ್ಮನಿಗೆ ಕೃಷ್ಣ ದರ್ಶನ ಕೊಟ್ಟನೋ ಇಲ್ಲೋ, ಅವನಿಂದ ಸ್ತೋತ್ರ ಮಾಡಿಸ್ಕೊಂಡೋ ಇಲ್ಲೋ, ವಿರೋಧ ಪಕ್ಷದಲ್ಲಿದ್ದವನ ಪ್ರತಿಜ್ಞೆ ಸತ್ಯ ಮಾಡಿದ್ನೋ ಇಲ್ಲೋ. ಹಾಗಾದರೆ ಕೃಷ್ಣನಿಗೆ ವಿರೋಧಿ ಅಂತ ಯಾರಿದ್ದಾರೆ? ಕೃಷ್ಣ ಯಾರನ್ನು ವಿರೋಧಿಸ್ತಾನೆ? ಕೃಷ್ಣ ಯಾರನ್ನು ದ್ವೇಷಿಸ್ತಾನೆ? ಅವನು ತನ್ನ ಭಕ್ತರನ್ನ ಕರುಣೆ ತೋರಿಯೇ ಅನುಗ್ರಹಿಸ್ತಾನೆ. ತನ್ನಲ್ಲಿ ಶ್ರದ್ಧೆ ಇಟ್ಟವರ ಪ್ರತಿಜ್ಞೆಯನ್ನು ಸತ್ಯನೇ ಮಾಡ್ತಾನೆ. ಹೀಗಿದೆ ಕೃಷ್ಣನ ಮಹಿಮೆ ಅಂತ ಚಿಂತನೆ ಮಾಡಿಸ್ತದೆ ಭಾಗವತ. ಕೆಲವರು ಈ ರೀತಿ ತರ್ಕನೂ ಮಾಡ್ತಾರೆ. ಏನೇ ಆಗಲಿ ಆಚಾರ್ಯ, ಕೃಷ್ಣಂದಂತೂ ಪ್ರತಿಜ್ಞೆ ಸುಳ್ಳಾಯ್ತಲ್ಲ ಅಂತ. ಸಹಜವಾದ ತರ್ಕ. ದೇವರನ್ನ ಸತ್ಯ ಸಂಕಲ್ಪ, ಸತ್ಯವಚನ, ಸತ್ಯ ಪ್ರತಿಜ್ಞಾ ಅಂತ ಕೊಂಡಾಡ್ತೀರಿ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ. ಸತ್ಯ ಸತ್ಯ ಅಂತ ಹೇಳೋ ಕೃಷ್ಣನ ಪ್ರತಿಜ್ಞೆ ಭೀಷ್ಮರ ವಿಷಯದಲ್ಲಿ ಸುಳ್ಳಾಯ್ತಾ? ಅದಕ್ಕೆ ಮಹಾನುಭಾವರು ಚಿಂತನೆ ಮಾಡಿಸ್ತಾರೆ. ಕೃಷ್ಣ ಪ್ರತಿಜ್ಞೆ ಮಾಡುವಾಗಲೇ ಹಾಗೆ ಮಾಡಿದ್ದಂತೆ. ಭೀಷ್ಮನ ವಿಷಯ ಒಂದು ಬಿಟ್ಟು ಉಳಿದ ಕಡೆ ಆಯುಧ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಂತೆ. ಆದರೆ ಭೀಷ್ಮ ಅನ್ನೋ ಶಬ್ದ ಯಾರ ಕಿವಿಗೆ ಬಿದ್ದಿರಲಿಲ್ಲ ಪಾಪ. ಪ್ರತಿಜ್ಞೆ ಮಾಡುವಾಗ ಅವನು ಸರ್ವಜ್ಞ ಆದ್ರಿಂದ ಮುಂದೆ ಹೀಗೊಬ್ಬ ಭೀಷ್ಮ ಅಂತ ಬರ್ತಾನೆ, ಅವನ ವಿಷಯದಲ್ಲಿ ಬಿಟ್ಟೇ ನಾನು ಆಯುಧ ಹಿಡಿಯಲ್ಲ. ಹೀಗೆ ಕೃಷ್ಣ ಸರ್ವಜ್ಞ, ಸರ್ವಶಕ್ತ. ಈ ಅರ್ಥದಲ್ಲಿ ಅವನ ನಿರಾಯುಧದ ಪ್ರತಿಜ್ಞೆಯೂ ಸತ್ಯ ಆಯಿತು. ಭೀಷ್ಮ ಮಾಡಿದ ಪ್ರತಿಜ್ಞೆಯನ್ನು ಸತ್ಯ ಮಾಡೋ ಹಾಗಾಯಿತು. ಹೀಗೆ ತರ್ಕದಿಂದ ಕೆಲವರು ಮಾಡಿದ ಪ್ರಶ್ನೆಗೆ ಉತ್ತರ ಅಷ್ಟೇ. ಇದು ನಮಗೆ ಅವಶ್ಯಕತೆ ಏನಿಲ್ಲ. ನಮಗೆಂದಿದ್ರು ಕೃಷ್ಣ ಸರ್ವಜ್ಞನೇ, ಸರ್ವೋತ್ತಮನೇ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನೊಂದು ಭಾಗವತದ ಮಕರಂದ, ಕುಂತಿ ಪರಿಪರಿಯಿಂದ ಕೃಷ್ಣನ ಸ್ತೋತ್ರ ಮಾಡ್ತಾಳೆ.
ನಿನ್ನೆ ಹೇಳುವಾಗ ಒಂದು ವಿಷಯ ತಿಳಿದ್ವಿ. ಆಪತ್ತುಗಳನ್ನು ಯಾವಾಗಲೂ ಕೊಡು ಅಂತ ಕೇಳಿದ್ಲು. ಕಾರಣ ಅವನ ಸ್ಮರಣೆ ಅದರಿಂದ ಹೆಚ್ಚಾಗ್ತದೆ. ವಿಪತ್ತು ಮನುಷ್ಯನಿಗೆ ಬರೋದು ದೇವರ ಸ್ಮರಣೆ ಹೆಚ್ಚಾಗಲಿ ಅಂತ, ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತಾರೆ. ಇದು ತಿಳಿದ್ರೆ ನಮ್ಮ ಜೀವನ ಯಾವಾಗಲೂ ಹಸನಾಗಿರ್ತದೆ. ಆಪತ್ತು ವಿಪತ್ತು ಮನುಷ್ಯನಿಗೆ ಬರ್ತಾನೆ ಇರ್ತಾರೆ. ಅದಕ್ಕೆ ಶಾಸ್ತ್ರಗಳು ಹೇಳ್ತಾವೆ, ಆಪತ್ತು ಕಲ್ಲಿಗೆ ಕೊಡ್ಲಿಕ್ಕಾಗ್ತದೆ ದೇವರು ಅಂತಾರೆ. ಆಪತ್ತನ್ನು ಕಲ್ಲಿಗೆ ಕೊಡು ಅನ್ನೋದು ಮೂರ್ಖತನ, ಚೇತನನಿಗಲ್ಲದೆ ಇನ್ಯಾರಿಗೆ. ಹಾಗಾಗಿ ಕಲ್ಲಿಗೆ ಕೊಡೋದಲ್ಲ, ಆದ್ರಿಂದ ಅದು ನಮಗೇ ಬರೋದು. ಬರೋ ಆಪತ್ತುಗಳನ್ನು ಹೀಗೆ ಅರ್ಥೈಸ್ಕೊಳ್ಬೇಕು ಅಂತಾರೆ ಹಿರಿಯರು. ಎರಡು ರೀತಿ. ಕೆಲವು ಆಪತ್ತನ್ನು ಮನುಷ್ಯ ಪ್ರಯತ್ನ ಪಟ್ಟು ಅದನ್ನು ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಪರಿಹಾರ ಮಾಡಿಕೊಳ್ಬೇಕು. ಕೆಲವು ಆಪತ್ತುಗಳನ್ನು ನಾವೇನು ಮಾಡಿದರೂ ಸಾಧ್ಯ ಇಲ್ಲ, ಅದು ನಿನಗೇ ಬಿಟ್ಟದ್ದು ಅಂತ ದೇವರ ತಲೆ ಮೇಲೆ ಹಾಕಬೇಕಂತ. ಹಾಗಾಗಿ ಎ ಮತ್ತು ಬಿ ಒಂದಿಷ್ಟು ತಾನೇ ಪ್ರಯತ್ನ ಪಟ್ಟು ಅವನ ಅನುಗ್ರಹದಿಂದ ಪರಿಹಾರ ಮಾಡಿಕೊಳ್ಳಿ. ಇದು ಸಾಂಸಾರಿಕನೇ ಆಗಿರ್ಬೋದು, ಸಾಮಾಜಿಕನೇ ಆಗಿರ್ಬೋದು, ಅಥವಾ ರಾಜಕೀಯನೇ ಆಗಿರ್ಬೋದು, ಅಥವಾ ಇನ್ಯಾವುದೋ ಸೆಕ್ಟರ್ನಲ್ಲಿ ಧಾರ್ಮಿಕ ಯಾವುದಾದ್ರೂ ಸರಿ. ಕೆಲವು ಆಪತ್ತುಗಳನ್ನು ಮಾತ್ರ ನಮಗಾಗಲ್ಲ, ಅದು ದೇವರ ಮೇಲೆ ಹಾಕ್ಬೇಕಂತ. ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಕುಂತಿ ಅಂತಾಳೆ, ಎಲ್ಲ ಆಪತ್ ಪರಿಹಾರ ಮಾಡೋ ಆಪತ್ ಬಾಂಧವ ನೀನೇ. ಅದು ಎರಡು ರೀತಿ. ಕೆಲವೊಂದನ್ನು ನನ್ನನ್ನು ನಿಮಿತ್ತ ಮಾಡಿ ಮಾಡ್ತಿರ್ತಿ, ಕೆಲವೊಂದನ್ನು ನೀನೇ ಸ್ವತಃ ಅದನ್ನು ಪರಿಹಾರ ಮಾಡ್ತಿರ್ತಿ. ಅವಳು ಅದರಲ್ಲಿ ಏನ್ ಮಾಡಿದಾಳೆ, ಎರಡು ವಿಭಾಗ ಮಾಡಿ ಸ್ತೋತ್ರ ಮಾಡ್ತಾಳೆ. ನನ್ನ ಮಕ್ಕಳಿಗೆ ಅಂತ ಆಪತ್ತುಗಳು ಬಂದದ್ದನ್ನು ಮಾತ್ರ ಪಟ್ಟಿ ಮಾಡಿದ್ಲು ಅವಳು. ತಂದು ಯಾವ ಆಪತ್ತು ಹೇಳಲೇ ಇಲ್ಲ. ಇದು ಸ್ತೋತ್ರವನ್ನು ನೀವು ಅನಾಲಿಸಿಸ್ ಮಾಡುವಾಗ ಗೊತ್ತಾಗ್ತದೆ. ತನ್ನ ಮಕ್ಕಳಿಗೆ ಬಂದ ಆಪತ್ತು ಯಾವ್ಯಾವುದು ಬಂತು ಅಂತ ಒಂದು ಮಹಾಭಾರತದ ದೊಡ್ಡ ಪಟ್ಟಿ ಹೇಳಿದಾಳ ಅವಳೇ. ಅಸತ್ ಸಭಾಯಾ ವನವಾಸ ಕೃಚ್ರತಃ. ದುಷ್ಟರೆಲ್ಲ ಸೇರಿ ಸಭೆ ಒಳಗೆ ನನ್ನ ಸೊಸೆ ಸೀರೆ ಸೆಳಿಲಿಕ್ಕೆ ಪ್ರಯತ್ನ ಪಟ್ರು, ಅದು ನನ್ನ ಸೊಸೆಗೆ ಬಂದ ಆಪತ್ತು. ಇನ್ನು ಯುದ್ಧದ ರಣಾಂಗಣದೊಳಗೆ ಹೊಸ ಹೊಸ ಅಸ್ತ್ರಗಳನ್ನು ವರಬಲದಿಂದ ಪಡ್ಕೊಂಡು ಕೌರವರೆಲ್ಲ ಇವರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬಂದರು. ನಾಗಪಾಶ, ನಾರಾಯಣಾಸ್ತ್ರ, ಇಂಥವೆಲ್ಲ ಅದೆಲ್ಲ ನನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬಂದರು. ಮೃಧೆ ಯುದ್ಧ ಮಾಡುವಾಗೆಲ್ಲ ಬಂದ ಮಕ್ಕಳ ಮೇಲೆ ಆಪತ್ತು. ಹಾಗೆ ವಿಷ, ದುರ್ಯೋಧನ ನನ್ನ ಮಕ್ಕಳನ್ನ ಸಿಹಿ ತಿನಿಸುಗಳಲ್ಲಿ ವಿಷ ಹಾಕಿ ಕೊಲ್ಲಿಕ್ಕೆ ಅಂತ ಪ್ರಯತ್ನ. ಅದು ಇದನ್ನು ನಾನು ಪರಿಹಾರ ಮಾಡಿದ್ದಲ್ಲಲ್ಲ ಕೃಷ್ಣ. ಹಾಗೆ ನನ್ನ ಮಕ್ಕಳು ಹಿಡಿಂಬ, ಬಕ, ಕಿರ್ಮೀರ, ಕೀಚಕ ಇವರೆಲ್ಲ ಅವರನ್ನ ಕೊಲ್ಲಿಕ್ಕೆ ಬಂದರು. ಆವಾಗಲೂ ನಾನು ಪರಿಹಾರ ಮಾಡಿದ್ದಲ್ಲಲ್ಲ ಕೃಷ್ಣ. ಅದನ್ನ ಅರಿಗಿನ ಮನೆಯಲ್ಲಿ ಇನ್ನು ಬೆಂಕಿ ಹಚ್ಚೇ ಬಿಡ್ತಾನೆ, ಸುಟ್ಟು ಕರಕಲಾಗ್ತಾರೆ ಪಾಂಡವರು ಅಂತಾಗಿತ್ತು. ಆವಾಗಲೂ ನಾನು ಪರಿಹಾರ ಮಾಡಿದ್ದಲ್ಲ ಕೃಷ್ಣ. ವಿಷಾನ್ ಮಹಾಗ್ನೇ ಪುರುಷಾದ ಶಂಶನಾತ್ ಅಸತ್ಸಭಾಯಾ ವನವಾಸ ಕೃಚ್ರತಃ. ವನವಾಸಕ್ಕೆ ಹಾಕಿದರೆ, ವನವಾಸಕ್ಕೆ ಕಳಿಸಿದರೆ ಪಾಂಡವರನ್ನು ಒಂದು ಹೊತ್ತಿಗೆ ಗತಿ ಇಲ್ಲ ಅಂತ ಆಗ್ತದೆ. ಕಾಟಿನಲ್ಲಿ ಯಾರು ಕೊಡ್ಬೇಕು ಅನ್ನ ಅವರಿಗೆ? ಉಪವಾಸ ಬೀಳ್ತಾರೆ. ಅಷ್ಟೂ ಮೀರಿ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕಿದರೂ ಕೂಡ 12 ವರ್ಷ ಅಂದ್ರೆ ಒಂದು ಪಟ್ಟ ಅಂತ ಲೆಕ್ಕ. 12 ಅನ್ನೋ ಸಂಖ್ಯೆ ಪಟ್ಟ. 12 ವರ್ಷಕ್ಕೆ ಎಲ್ಲ ಹಸ್ತಿನಾವತಿಯ ಜನಗಳು ಅವರನ್ನು ಮರೆತು ಬಿಡ್ತಾರೆ. ಆಮೇಲೆ ಅವರು ಬಂದರೂ ಇನ್ನೊಂದು ವರ್ಷ ವನವಾಸ ಮುಗಿಸ್ಕೊಂಡು 13 ನಂತರ 14ನೇ ವರ್ಷಕ್ಕೆ ಬಂದರೂ ಯಾರ ನೆನಪು ಉಳಿಯಲ್ಲ ಅವರಿಗೆ. ಆವಾಗ ನಂದೇ ರಾಜ್ಯಭಾರ, ಹಸ್ತಿನಾವತಿಯ ಏಕಛತ್ರಾಧಿಪತಿಯಾಗಿ ನಾನು ಮೆರಿಬೋದು. ಇದೆಲ್ಲ ದುರ್ಯೋಧನ ಸಂಚು. ಹಾಗಾಗಿ ವನವಾಸದ ಆಪತ್ತಿಗೀಡಾಯಿತು. ಆಗಲೂ ವನವಾಸದ ಆಪತ್ತಿಗೀಡಾದಾಗ ಆದಿತ್ಯ ಹೃದಯವನ್ನು ಹೇಳಿಕೊಟ್ಟು ಸೂರ್ಯನ ಒಳಗಿದ್ದು ಅಕ್ಷಯ ಪಾತ್ರೆಯನ್ನು ಪಾಂಡವರಿಗೆ ಕೊಡಿಸಿ ಅವರಿಗೆ ಸುಗ್ರಾಸವಾದ ಭೋಜನದ ವ್ಯವಸ್ಥೆ ಮಾಡಿ ಕಾಪಾಡಿದವರು ಯಾರು? ಇದನ್ನು ಯೋಚಿಸ್ತಾಳೆ ಕುಂತಿ. ನನಗೆ ಬಂದ ಆಪತ್ತಿಗಿಂತ ನನ್ನ ಮಕ್ಕಳಿಗೆ ಬಂದ ಆಪತ್ತುಗಳನ್ನು ಕ್ಷಣ ಕ್ಷಣಕ್ಕೆ ನೀನು ಬಂದು ಪರಿಹಾರ ಮಾಡಿದೆಯಲ್ಲ, ಅದಕ್ಕೆ ಸ್ವಾಮಿ ಈ ಆಪತ್ತಿನ ವಿಷಯದೊಳಗೆ ದೊಡ್ಡ ಸಂಶೋಧನೆ ಮಾಡಿದೆ ನಾನು ಅಂತಂದವಳು. ಯಾವಾಗ ಆಪತ್ತು ಕೊಟ್ಟಿದಿ
ಆಗೆಲ್ಲ ನೀನು ಬಂದು ರಕ್ಷಣೆ ಮಾಡಿದೀಯ ಅವರನ್ನ. ಅದಕ್ಕೆ ನಾನು ಬಯಸೋದೆ ಆಪತ್ತನ್ನ. ಹೀಗೊಂದು ಭಾಗವತ ಧರ್ಮವನ್ನ ಜಗತ್ತಿಗೆ ಮೊಟ್ಟ ಮೊದಲು ಪ್ರಸಿದ್ಧಿ ಪ್ರಚಾರ ಪ್ರಸ್ತುತಪಡಿಸಿದ ಮಹಾಭಕ್ತಳು ಅಂದರೆ ಕುಂತಿ. ಅದಕ್ಕೆ ವೇದವ್ಯಾಸರು ಎಲ್ಲ ಭಕ್ತರ ಗುಂಪಿನಲ್ಲಿ ಈ ಒಬ್ಬಳು ಭಕ್ತಳು ಮಾತ್ರ ಬಹಳ ವಿಚಿತ್ರಳಿದ್ದಾಳೆ, ಅದ್ಭುತಳಿದ್ದಾಳೆ ಅಂತ ಅವಳಿಗೆ ಪ್ರಸಿದ್ಧಿ ಕೊಡಲಿಕ್ಕೆ ಸ್ವತಃ ತಾನು ಕುಂತಿ ಸ್ತೋತ್ರವನ್ನು ಮೊದಲನೇ ಸ್ಕಂದದಲ್ಲಿ ವ್ಯಾಸರು ಸೇರಿಸ್ತಾರೆ. ಅದರಲ್ಲಿಯೂ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಜವಾಬ್ದಾರಿ ಹೆಚ್ಚಿರ್ತದೆ, ಆಪತ್ತುಗಳು ಹೆಚ್ಚಿರ್ತಾವೆ ನಾನಾ ರೀತಿಯಿಂದ. ಅದಕ್ಕೆ ಅವಳನ್ನೇ ಸ್ತ್ರೀಯರಿಗೆ ಪ್ರತಿನಿಧಿಯನ್ನಾಗಿ ಕುಂತಿಯನ್ನಿರಿಸಿ ವ್ಯಾಸರು ಯಾರು ಆಪತ್ತು ಬಂದಾಗ ಹೆದರೋ ಕಾರಣ ಇಲ್ಲ, ಕುಂತಿ ಎಂಥೆಂಥ ಆಪತ್ತುಗಳನ್ನು ದೇವರ ಸ್ಮರಣೆ ಮಾಡಿ ಪರಿಹರಿಸ್ಕೊಂಡು ಬಂದಿದ್ದಾಳೆ, ಆ ಕುಂತಿಯನ್ನೇ ನೀವೆಲ್ಲ ಮಾರ್ಗದರ್ಶಕಳು ಅಂತ ಭಾವಿಸ್ರಿ, ಬಂದ ಆಪತ್ತುಗಳನ್ನು ಭಗವತ್ ಸ್ಮರಣೆಯಿಂದ ಪರಿಹರಿಸ್ಕೊಳ್ರಿ ಅಂತ ಸಂದೇಶ ಕೊಡಲಿಕ್ಕೆ ಭಾಗವತ ಪ್ರಾರಂಭದಲ್ಲಿ ಅದನ್ನು ಹೇಳ್ತದೆ. ಹೀಗೆ ಬಹಳ ಅದ್ಭುತವಾದ ಕುಂತಿ ಸ್ತೋತ್ರದ ಮಹಿಮೆಯನ್ನು ಚಿಂತನೆ ಮಾಡ್ತೇವೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇದೊಂದು ಸ್ತೋತ್ರ. ಕುಂತಿ ಮಾಡಿದ ಬಹು ಸ್ತೋತ್ರಗಳಲ್ಲಿ ಇದು ಒಂದು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಎಷ್ಟು ಪ್ರಸಿದ್ಧವಾದ ಸ್ತೋತ್ರ. ಕುಂತೀಕೃತ ಕೃಷ್ಣ ಸ್ತೋತ್ರಗಳಲ್ಲಿ ಇದು ಒಂದು ಮಂತ್ರ, ಮಂತ್ರತುಲ್ಯವಾದ. ನಮಃ ಕಮಲನಾಭಾಯ ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪದ್ಮ ಜಾಂಘ್ರಯೇ. ಈ ಮಂತ್ರಗಳಿಂದಲೇ ಭಗವಂತನನ್ನು ಸ್ತುತಿಸಿದ್ಲು. ಇವೆಲ್ಲ ಒಂದೊಂದು ಸ್ತೋತ್ರಗಳು ಮಕರಂದ ಇದ್ದ ಹಾಗೆ. ಅದರ ಅರ್ಥ, ಅದರ ಹಿಂದೆ ಇರುವ ಭಾವ, ಕುಂತಿ ಎಷ್ಟು ಅರ್ಥದಲ್ಲಿ ಎಷ್ಟು ಭಾವದಲ್ಲಿ ಅದನ್ನು ಹೇಳಿ ದೇವರನ್ನು ಪ್ರೀತಿಪಡಿಸಿದ್ಲು. ಭಾಗವತ ಹೇಳ್ತದೆ, ಯಾವ ಹಗ್ಗನೂ ಬೇಕಾಗಲ್ಲ ಕೃಷ್ಣನ್ ಕಟ್ಟಲಿಕ್ಕೆ. ಹಗ್ಗ ತಂದ್ರೂ ಕಟ್ಟಲಿಕ್ಕಾಗಲ್ಲ, ಆದರೆ ಭಕ್ತಿ ಹಗ್ಗ ತಂದ್ರೆ ಅವನಾಗೆ ಕಟ್ಟಿಕೊಂಡು ನಿಲ್ತಾನೆ ಅನ್ಲಿಕ್ಕೆ ಕುಂತಿ ಸ್ತೋತ್ರ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಹೇಳಿದ್ದಾರೆ. ಯಾವ ಭಕ್ತನು ದೇವರನ್ನ ಹಗ್ಗದಿಂದ ಕಟ್ತೇನೆ ಅಂದ್ರೆ ಸಾಧ್ಯ ಇಲ್ಲಪ್ಪ. ನೀನು ಭಕ್ತಿಯ ಹಗ್ಗ ತಂದ್ರೆ ಮಾತ್ರ ನೀ ಕಟ್ಟದೇ ಇದ್ರು ಅವನೇ ಕಟ್ಟಿಕೊಂಡು ನಿಂತಿರ್ತಾನೆ. ಹೋಗ್ತೇನೆ ಅಂತ ನಿಂತಿದ್ದಂತೆ ದ್ವಾರಕೆಗೆ. ಕುಂತಿ ಸ್ತೋತ್ರ ಮಾಡ್ತಾ ಇದ್ದದನ್ನು ಕೇಳ್ತಾ ಆ ಸ್ತೋತ್ರದ ಹಗ್ಗಕ್ಕೆ ಕಟ್ಟು ಬಿದ್ದುಬಿಟ್ನಂತೆ ಭಗವಂತ. ನೋಡಿ, ಇದು ವಿಚಿತ್ರ. ಅದಕ್ಕೆ ಜಗನ್ನಾಥದಾಸರು ಭವಕಟ್ಟು ಬಿಡಿಸುವವ ಭಕ್ತಿಯ ಹಗ್ಗದಿಂದ ಕಟ್ಟಿಸಿಕೊಂಡು ಅಂತಾರೆ ಜಗನ್ನಾಥದಾಸ. ಬಹಳ ಸುಲಭ ಇದೆ. ನಿಮ್ಮ ಸಂಸಾರದ ಗಂಟನ್ನ ಎಷ್ಟು ಕಗ್ಗಂಟಾಗಿದ್ರೂ ಬಿಡಿಸ್ತಾನೆ ಕೃಷ್ಣ. ಆದರೆ ನೀವು ಅವನನ್ನ ಭಕ್ತಿ ಪಾಶದಿಂದ ಕಟ್ಟೋದನ್ನ ಮರಿಬೇಡಿ. ಹೀಗೆ ಕುಂತಿಯ ಭಕ್ತಿಯ ಪಾಶ ಶ್ರೀಕೃಷ್ಣನನ್ನ ಕಟ್ಟ್ಯಾಕ್ತು ಅಂತ ಹೇಳುವ ಈ ಸಂದರ್ಭ, ಇದು ನಮಗೊಂದು ಮಕರಂದ ಇದ್ದ ಹಾಗೆ. ಇದನ್ನ ಅನುಸಂಧಾನ ಮಾಡಲಿ. ಭಾಗವತದ ಪ್ರಥಮ ಸ್ಕಂಧದಲ್ಲಿ ಬರುವ ಮತ್ತೊಂದು ಘಟನೆ. ನಮ್ಮ ಜೀವನದಲ್ಲಿ ಇಂದ್ರಿಯಗಳನ್ನು ಹರಿಬಿಡೋದು ಹೆಚ್ಚು. ನಮಗೆ ಗೊತ್ತಾಗಿಯೂ ಹರಿಬಿಡ್ತೇವಂತ. ಆ ಹರಿಬಿಟ್ಟು ಇಂದ್ರಿಯಗಳನ್ನು ಮತ್ತೆ ಪುನಃ ನಿಯಂತ್ರಣಕ್ಕೆ ತರೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಹರಿಬಿಡುವಾಗ ಎಚ್ಚರಿಕೆ ಇರಲಿ ಅನ್ಲಿಕ್ಕೆ ಒಂದು ಘಟನೆ ಹೇಳ್ತಾರೆ ವ್ಯಾಸರು. ಅದು ಅಶ್ವತ್ಥಾಮ ಹಾಗೂ ಅರ್ಜುನನ ಮಧ್ಯದಲ್ಲಿ ನಡೆದ ಯುದ್ಧ. ಅಶ್ವತ್ಥಾಮ ಶಿಬಿರದಲ್ಲಿ ಮಲಗಿದ ಮಕ್ಕಳನ್ನೆಲ್ಲ ಕೊಂದು ಹಾಕಿದ. ಅವರ ತಲೆ ಕತ್ತರಿಸಿ ತಂದು ದುರ್ಯೋಧನಿಗೆ ತೋರಿಸಿದ. ತೊಡೆ ಮುರ್ಕೊಂಡು ಬಿದ್ದ ದುರ್ಯೋಧನ 5 ತಲೆ ಉಪಪಾಂಡವರದನ್ನು ನೋಡಿ ಅಶ್ವತ್ಥಾಮನಿಗೆ ಮಣ್ಣಿನಿಂದಲೇ ಅಭಿಷೇಕ ಮಾಡಿ, ನೀನೇ ಅಶ್ವತ್ಥಾಮ ಭಾನುಮತಿಯಲ್ಲಿ ನಿಯೋಗದಿಂದ ಮಕ್ಕಳನ್ನು ಪಡೆದು ನನ್ನ ಮಗನೇ ಹಸ್ತಿನಾವತಿಯ ರಾಜನಾಗಬೇಕು, ಹಾಗೆ ಮಾಡು ಅಂತ ಹೇಳಿ ಪ್ರಾಣ ಬಿಟ್ಟ. ದುರ್ಯೋಧನ ಪ್ರಾಣ ಬಿಟ್ಟ ಸಂದರ್ಭ ಹಾಗೆ. ಮಹಾಭಾರತದಲ್ಲಿ ವಿಸ್ತಾರ, ಭಾಗವತದಲ್ಲಿ ಸಂಕ್ಷೇಪ. ಅಶ್ವತ್ಥಾಮ
ಇಷ್ಟು ಅಶ್ವತ್ಥಾಮ ದುರ್ಯೋಧನನ ಕಡೆಯಿಂದ ಮಣ್ಣಿನಲ್ಲಿ, ಅದು ಮಣ್ಣಿನ ಮೊದಲು ಮಣ್ಣು ತಲೆ ಮೇಲೆ ಹಾಕೋದು ಹೇಳಿಕೊಟ್ಟವನೇ ದುರ್ಯೋಧನ. ತಲೆ ಮೇಲೆ ಮಣ್ಣು ಹಾಕಿ ಅಭಿಷೇಕ ಮಾಡಿಬಿಟ್ಟು ನೀನೇ ರಾಜ ಅಂತ. ಅವನ್ ರಾಜನಾಗದೆ ಹೋದ್ರೆ ಮುಂದೆ ಅಭಿಷೇಕ ಇನ್ನೊಬ್ಬನಿಗೆ ಮಾಡೋದು ಹೇಗೆ? ಅದಕ್ಕೆ ಅವನ ರಾಜ ಅಂತ. ಅಶ್ವತ್ಥಾಮ ಅಷ್ಟು ಕೆಲಸ ಮಾಡಿಬಿಟ್ಟ. ಇದು ಪಾಂಡವರಲ್ಲಿ ಬಹಳ ದುಃಖ ಆಯಿತು. ಹೀಗೆ ಮಾಡಿ ಹೋದ ಅಶ್ವತ್ಥಾಮ ಅಂತ ಅರ್ಜುನ ಕೃಷ್ಣ ಸಾರಥ್ಯ ಮಾಡುವಾಗ ಅಟ್ಟಿಸ್ಕೊಂಡು ಅಶ್ವತ್ಥಾಮನಿಗೂ ಅರ್ಜುನನಿಗೂ ಯುದ್ಧ ನಡೆಯುವ ಸಂದರ್ಭ. ಯುದ್ಧ ನಡಿಬೇಕು. ಆ ನಡೆಯುವ ಸಮಯಕ್ಕೆ ಬ್ರಹ್ಮಾಸ್ತ್ರ ಬಿಡ್ತಾನೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಡ್ತಾನೆ, ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ತಾನೆ. ಇಬ್ಬಿಬ್ಬರ ಬ್ರಹ್ಮಾಸ್ತ್ರ ಎರಡೂ ತಗಿಲಿದು ಅಂದರೆ ಒಂದರ್ಥದಲ್ಲಿ ಪ್ರಳಯವೇ. ಬ್ರಹ್ಮಾಸ್ತ್ರದ ಶಕ್ತಿ ಅಷ್ಟು. ವೇದವ್ಯಾಸರು ಬಂದು ಎರಡೂ ಅಸ್ತ್ರಗಳನ್ನು ತಡೆದ್ರಂತೆ. ಲೋಕಕ್ಕೆ ಕ್ಷಯ ಆಗಬಾರ್ದು ಈಗ ಅಂತ, ಲೋಕನಾಶ ಆಗಬಾರ್ದು. ಎರಡನ್ನೂ ತಡೆದು ಅಶ್ವತ್ಥಾಮನಿಗೆ ಹೇಳ್ತಾರೆ, ಉಪಸಂಹಾರ ಮೇತತ್, ಉಪಸಂಹಾರ ಮಾಡು ಅಶ್ವತ್ಥಾಮ. ಅರ್ಜುನ, ನೀನು ಉಪಸಂಹಾರ ಮಾಡು ನಿನ್ನ ಅಸ್ತ್ರವನ್ನ. ಶಾಂತಿ ಆಗಬೇಕು ಲೋಕಕ್ಕೆ, ಕ್ಷಯ ಆಗಬಾರ್ದು ನಿಮ್ಮಿಬ್ಬರಿಂದ ಅಂತ ಅರ್ಜುನ ಮಂತ್ರ ಹೇಳ್ದ. ಉಪಸಂಹಾರ ಆಗಿಬಿಡ್ತು. ಆವಾಗ ಅಶ್ವತ್ಥಾಮ ಮಂತ್ರ ಹೇಳ್ತಿದ್ದಾನೆ, ಪಾಪ ಬಡಬಡಿಸ್ತಾನೆ. ಅದು ಉಪಸಂಹಾರ ಆಗ್ತಾ ಇಲ್ಲ. ಭಾಗವತ ಹೇಳ್ತದೆ, ಅಶ್ವತ್ಥಾಮನಿಗೆ ಅಸ್ತ್ರೋಪಸಂಹಾರ ಯಾಕೆ ಮಾಡ್ಲಿಕ್ಕೆ ಬರಲಿಲ್ಲ? ಭರ್ತು ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಉಪಾಹರದ್ವಿಪ್ರಿಯಮೇತದೇವ. ಅಶ್ವತ್ಥಾಮ ಯುದ್ಧ ಮಾಡ್ಲಿಕ್ಕೆ ಬಂದದ್ದು ತನಗಾಗಿ ಅಲ್ಲ, ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಹೇಳೂ ಅಲ್ಲ. ಉದ್ದೇಶ ಏನಿತ್ತು? ದುರ್ಯೋಧನಿಗೆ ಪ್ರಿಯ ಆಗಲಿ ಅಂತ ಬಂದಿತ್ತು. ಒಬ್ಬ ದುರ್ಯೋಧನ ಕಲಿ, ದುಷ್ಟ, ನೀಚ, ಅವನ ಪರವಹಿಸಿ ಅವನಿಗೆ ಪ್ರೀತಿ ಆಗ್ತದೆ ಅಂತ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದ. ಹಾಗಾಗಿ ಅವನ ಪ್ರೀತಿಗಾಗಿ ಉಪಪಾಂಡವರ ತಲೆಯನ್ನು ರಾತ್ರೋರಾತ್ರಿ ಶಿಬಿರದಲ್ಲಿ ಮಲಗಿದಾಗ ಕತ್ತರಿಸಿದ್ದ. ಎಲ್ಲ ದುರ್ಯೋಧನಿಗಾಗಿ. ಮೇಲಾಗಿ ದುರ್ಯೋಧನಿಗೆ ಮಾತು ಕೊಟ್ಟ, ನಿನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡಿತೇನೆ. ಮಾತು ಕೊಟ್ಟು ತನ್ನ ಬ್ರಹ್ಮಚರ್ಯವನ್ನು ನಶಿಸಿಕೊಂಡ. ಮಾತು ಕೊಟ್ಟರು ಬ್ರಹ್ಮಚರ್ಯ ನಾಶ ಆಯ್ತಂತ, ಇಂದ್ರಿಯಗಳು ನಾಶ ಆಯ್ತು. ಎಷ್ಟು ದಿನಗಳಿಂದ ಬ್ರಹ್ಮಚಾರಿಯಾಗಿದ್ದ ಅಶ್ವತ್ಥಾಮ ದುರ್ಯೋಧನಿಗೆ ಕೊಟ್ಟ ಮಾತಿನಿಂದಲೇ ಬ್ರಹ್ಮಚರ್ಯ ನಾಶ ಮಾಡಿಕೊಂಡ. ಯಾರ ಒಳಗೆ ಬ್ರಹ್ಮಚರ್ಯ ನಾಶ ಆಗಿರ್ತದೆ ಅವರಿಗೆ ಅಸ್ತ್ರದ ಮಂತ್ರ ಬಾಯಲ್ಲಿ ಬಡಬಡಿಸಿದ್ರು ಅದು ಉಪಸಂಹಾರದ ಸಿದ್ಧಿಯನ್ನು ಕೊಡ್ಲಲ್ಲ. ಇವತ್ತು ಸ್ಥಿತಿಗತಿಗಳನ್ನು ನೋಡಿದ್ರೆ ಅರ್ಥ ಆಗ್ತದೆ. ನಾವೆಲ್ಲ ಗ್ರಂಥಗಳನ್ನು ಸಾಕಷ್ಟು ಬಾರಿ ಕರತಲಾ ಮಲಕ ಮಾಡ್ಕೊಳ್ತೇವೆ. ಆದರೆ ಆ ಗ್ರಂಥಗಳ ಮಾತನ್ನ ಇನ್ನೊಬ್ಬರಿಗೆ ಹೇಳಿದ್ರೆ ಒಬ್ಬರಿಗೂ ಮನಸ್ಸಿಗೆ ಮುಟ್ಟಲ್ಲ. ಅದು ಸತ್ಯ ಆಗ್ತಾ ಇಲ್ಲ, ಮನಸ್ಸಿಗೆ ಮುಟ್ತಾ ಇಲ್ಲ, ಫಲ ಕೊಡ್ತಾ ಇಲ್ಲ. ಏನದರ ಕಾರಣ? ಒಳಗಡೆ ಉಳಿಬೇಕಾದ ಬ್ರಹ್ಮಚರ್ಯ ನಶಿಸಿಕೊಳ್ತದೆ. ಯಾರಲ್ಲಿ ಬ್ರಹ್ಮಚರ್ಯ ನಶಿಸ್ತದೆ ಅವರು ಏನು ಕಾರ್ಯ ಕೈಗೆತ್ತುಕೊಂಡ್ರು ಅವರಿಗೆ ಅದು ಸಿದ್ಧಿ ಕೊಡಲ್ಲ. ಇದು ಬ್ರಹ್ಮಚರ್ಯದ ಶಕ್ತಿ. ಅದು ಅವನಲ್ಲಿ ನಾಶ ಆಯಿತು. ಅರ್ಜುನನೂ ಕೂಡ ವಿವಾಹ ಬೇರೆ ಬೇರೆ ಮಾಡಿಕೊಂಡಿದ್ದ. ವಿವಾಹ ಅರ್ಜುನನಿಗೆ ಒಬ್ಬಳೇ ದ್ರೌಪದಿ ಅಂತೇನಲ್ಲ ಹೆಂಡತಿ, ಅವನಿಗೆ ಬೇರೆ ಬೇರೆ ಪತ್ನಿಯರಿದ್ರು. ಆದರೆ ಬ್ರಹ್ಮಚರ್ಯ ಹಾಗೇ ಉಳಿದದ್ರಿಂದ ಅವನು ಅಸ್ತ್ರ ಮಂತ್ರ ಹೇಳಿದಾಗ ಉಪಸಂಹಾರ ಆಯಿತು ಅಂತ ಭಾಗವತ ಹೇಳ್ತದೆ. ಅಶ್ವತ್ಥಾಮನ ಅಸ್ತ್ರ ಉಪಸಂಹಾರ ಆಗಲಿಲ್ಲ. ವಿವಾಹನೇ ಮಾಡಿಕೊಳ್ಳದೆ ಬ್ರಹ್ಮಚರ್ಯದಲ್ಲಿದ್ದ ಅಶ್ವತ್ಥಾಮನಿಗೆ ಬ್ರಹ್ಮಚರ್ಯ ಉಳಿಲಿಲ್ಲ. ದುರ್ಯೋಧನಂಥವನಿಗೆ ಮಾತು ಕೊಟ್ಟದ್ದಕ್ಕೆ. ಬೇರೆ ಬೇರೆ ವಿವಾಹಿತನಾದರೂ ಅರ್ಜುನ ಬ್ರಹ್ಮಚರ್ಯ ಉಳಿಸ್ಕೊಂಡು. ಇದು ನಮಗೆ ಕೊಡ್ತಾ ಇರುವ ಸಂದೇಶ ಅಂತದೆ ಭಾಗವತ. ನಾವು ಬ್ರಹ್ಮಚರ್ಯದಿಂದಿದ್ರಷ್ಟೇ ನಮ್ಮ ಜೀವನ ಸಾರ್ಥಕ, ನಮ್ಮ ಮಾತು, ನಮ್ಮ ನಡೆ ನುಡಿಗಳು ಅದು ಸಾರ್ಥಕ. ಅದನ್ನು ಕಳೆದುಕೊಂಡು ಯಾವ ಗುರಿಯನ್ನು ತಲುಪಲಾರಿವು, ಯಾವ ಶತ್ರುಗಳನ್ನು ಎದುರಿಸಲಾರಿವು, ಈ ಪ್ರಮೇಯ ತಿಳುವಳಿಕೆ ನಮಗಾಗಲಿ ಅಂತ ಈ ಕಥೆಯನ್ನು ಹೇಳ್ತದೆ ಭಾಗವತ. ಭಾಗವತದ ಇದೊಂದು ಮಕರಂದ. ಇನ್ನೊಂದು, ಅಶ್ವತ್ಥಾಮ ಬಹಳ ಅವಮಾನಿತನಾದ. ಯಾಕಂದ್ರೆ ಕೃಷ್ಣ ಅರ್ಜುನರು ಅವನನ್ನು ಹಿಡಿದು ತಂದು
ಸಭೆ ಒಳಗೆ ಭಾರಿ ಅವಮಾನ ಮಾಡಿಬಿಟ್ರು. ಎಲ್ಲಿವರೆಗೂ ಅಂದ್ರೆ ಅವನ ತಲೆ ಮೇಲೆ ಒಂದು ಮಣಿ ಬೆಳೆದಿತ್ತು, ಶಿರೋರತ್ನ ಅಂತಾರೆ. ಅಶ್ವತ್ಥಾಮ ಹುಟ್ಟಿದಾಗಿಂದ ಸಹಜವಾಗಿ ಆ ಮಣಿ ಅವನ ಜೊತೆಗೆ ಇತ್ತಂತೆ. ಅದಿದ್ದರಿಂದ ಅಶ್ವತ್ಥಾಮರಿಗೆ ಹಸಿವೆ ನೀರಡಿಕೆಗಳ ಬಾಧೆ ಇರಲಿಲ್ಲ. ಎಂಥೆಂಥ ಮಣಿಗಳಿರ್ತಾವ ನೋಡ್ರಿ. ಆ ಮಣಿಗಳ ಪ್ರಭಾವ ಅಂತಾತು. ಶಮಂತಕಾಂತ ಮಣಿಯ ಕಥೆ ಕೇಳ್ತೀವಿ ಭಾಗವತದೊಳಗೆ, ಅದರ ಪ್ರಭಾವ ಎಷ್ಟು. ಹಾಗೆ ಇವನ ಒಳಗೊಂದು ಮಣಿ ಇತ್ತು. ಆ ಸಮಯಕ್ಕೆ ಅಶ್ವತ್ಥಾಮನನ್ನ ಶಿಕ್ಷಿಸಬೇಕು ಅಂತ ಆ ಹಣೆ ಮೇಲೆ ಬೆಳೆದಂಥ ಮಣಿಯನ್ನ ಕತ್ತರಿಸಿ ತೆಗೆದುಬಿಟ್ರಂತ. ಮಣಿ ಇಲ್ಲ ಅಂತ ಆದ ಅಶ್ವತ್ಥಾಮ, ಹಸಿವೆ ಬಾಧೆ ಶುರು ಆಯಿತು. ವ್ರಣಗಳಿಂದ ಬಹಳ ದುಃಖ ಪಡೋ ಹಾಗಾಯಿತು. ಹೀಗೆಲ್ಲ ಅವನ ಕಥೆ ಮುಂದುವರಿತದೆ. ಅಶ್ವತ್ಥಾಮಂದು ಮಹಾಭಾರತದಲ್ಲಿ ವಿಸ್ತಾರ, ಭಾಗವತದಲ್ಲಿ ಸಂಕ್ಷೇಪ. ಈ ಅಶ್ವತ್ಥಾಮನ ಈ ಕಥೆ ನಮಗೆ ಕೊಡೋ ಸಂದೇಶ ಏನು? ಕೃಷ್ಣನನ್ನ, ಕೃಷ್ಣ ಭಕ್ತರನ್ನ ಯಾರು ಪ್ರತೀಪ ಅಂದ್ರೆ ವಿರೋಧ ಮಾಡ್ತಾರೋ ಅವರಿಗೆ ಹಸಿವೆ ನೀರಡಿಕೆಗಳ ಬಾಧೆ ಹೋಗಲ್ಲ ಅಂತ ಸಂದೇಶ. ಅವರ ಸಂಪತ್ತು ಅದು ಕೈ ತಪ್ಪಿ ಹೋಗ್ತದೆ. ಅವರಿಗೆ ಬಾಧೆ ತಪ್ಪಲ್ಲ, ವಿರೋಧ ತಪ್ಪಲ್ಲ, ಶತ್ರುಗಳ ಪೀಡೆ ತಪ್ಪಲ್ಲ. ಇದೆಲ್ಲ ಅಶ್ವತ್ಥಾಮನಿಗೆ ಆಯ್ತದೆ. ನೋಡಿ, ಅವರು ಕೃಷ್ಣ ಭಕ್ತರಾದ ಉಪಪಾಂಡವರ ತಲೆ ಕತ್ತರಿಸಿದ್ರು, ಕೃಷ್ಣನನ್ನು ವಿರೋಧ ಮಾಡಿದ್ರು, ಪಾಂಡವರನ್ನು ವಿರೋಧಿಸಿದ್ರು. ನೋಡಿದ್ರೆ ಶಿವನ ಅವತಾರ ಅಂತ ಬೇರೆ ಭಾಗವತ ಹೇಳ್ತಾರೆ. ಶಿವನ ಅವತಾರರಾದ ಅಶ್ವತ್ಥಾಮರಿಗೆ ಈ ಥರದ ಸ್ಥಿತಿ ಅಂದ್ರೆ, ಕೃಷ್ಣನ್ ಪ್ರತೀಪ ಮಾಡಿದ್ರೆ, ಇನ್ನು ನಾವು ನೀವು ಕೃಷ್ಣ ಭಕ್ತರನ್ನ, ಕೃಷ್ಣನನ್ನ ವಿರೋಧಿಸ್ತೇವೆ, ಬ್ರಹ್ಮಚರ್ಯ ನಾಶ ಮಾಡಿಕೊಳ್ತೇವೆ. ಆ ದೇವ್ರದ್ದೇನು ಆಗೋದಿದೆ ರೀ ನಮಗೆ? ದೇವರ ಭಕ್ತರಿಂದ ತಗೊಂಡು ನಾವೇನ್ ಮಾಡೋದಿದೆ ರೀ? ನಾವು ಒಬ್ರು ಭೂಮಿ ಮೇಲೆ, ಅವರು ಒಬ್ರು. ಇದೇನು ದೊಡ್ಡಿಸ್ತಿಕೆ ಅಂತ ಉದಾಸೀನ, ವಿಪರೀತವಾದ ದ್ವೇಷ, ಅಸೂಯೆ ನಮ್ಮಿಂದ ನಡೀತದಲ್ಲ, ಅದು ನಮ್ಮ ಸಂಪತ್ತು ಕೈ ತಪ್ಪಿ ಹೋಗ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅಶ್ವತ್ಥಾಮನ ತಲೆ ಮೇಲೆ, ಸಹಜವಾಗಿ ಬೆಳೆದಂಥ ತಲೆ ಮೇಲೆ ಬೆಳೆದ ಸಂಪತ್ತು ದಂಡ ಹಾಕ್ತೇನೆ ಅವರಿಗೆ ಅಂತ ಹೇಳಿ ಅವನ ಶಿಕ್ಷೆಗೆ ಅಂತ ಅವರ ತಲೆ ಮಣಿಯನ್ನು ಕತ್ತರಿಸಿಬಿಟ್ಟ, ಶಿರೋಮಣಿಯನ್ನು. ಇದು ನಮಗೆ ಕೊಡುವ ಎಚ್ಚರಿಕೆಯ ಮತ್ತೊಂದು ಕಥೆ ಅಂತ ತಿಳಿಬೇಕು. ಭಾಗವತದಲ್ಲಿ ಪರೀಕ್ಷಿತ್ ರಾಜನಿಗೆ ತನ್ನ ಮರಣ ಯಾವಾಗ ಆಗ್ತದೆ ಅಂತ ಮೊದಲೇ ಗೊತ್ತಿತ್ತಂತೆ. ಈ ಸತ್ಯವನ್ನು ಹೇಳ್ತಾರೆ. ಕಾರಣ, ಧರ್ಮರಾಜಾದಿಗಳು ಆಳ್ವಿಕೆ ನಡೆಸುವಾಗಲೇ ಪರೀಕ್ಷಿತ್ ರಾಜ ಹುಟ್ಟಿದ. ಪರೀಕ್ಷಿತ ಹುಟ್ಟಿದ ಕೂಡಲೇ ಕೆಲವು ದಿನಗಳಲ್ಲಿ ದೈವಜ್ಞರನ್ನು ಕರೆಸಿದ. ಭಾಗವತದಲ್ಲಿ ಉಲ್ಲೇಖ ಇದೆ. ದೈವಜ್ಞರ ಮೂಲಕವಾಗಿ ಧರ್ಮರಾಜ ಜಾತಕ ಹಾಕಿಸಿ ಈ ಮಗುವಿನ ಏಳಿಗೆ, ಈ ಮಗುವಿನ ಮುಂದಿನ ಉತ್ತರೋತ್ತರ ಶ್ರೇಯಸ್ಸೇನು ಅಂತ ಕೇಳ್ಕೊಂಡಿದ್ದ. ಆಗಲೇ ಹೇಳಿದ್ರಂತೆ ಧರ್ಮರಾಜ, ಈ ಮಗುವಿಗೆ ಮುಂದೊಂದು ದಿನ ಸರ್ಪದಂಶನದಿಂದ ಸಾವಿದೆ ಅಂತ ಮೊದಲೇ ಹೇಳಿದ್ರಂತೆ. ಧರ್ಮರಾಜನಿಗೆ ಗೊತ್ತಾಯಿತು. ಬೆಳವಣಿಗೆಯಲ್ಲಿ ಪರೀಕ್ಷಿತ್ ರಾಜನು ಕೂಡ ತಾನು ಬುದ್ಧಿವಂತ, ಅವನೇನು ಸಾಧಾರಣನಲ್ಲ, ಇವರ ಬಾಯಿಯಲ್ಲಿ ಮಾತನಾಡ್ತಾ ಇದ್ದದನ್ನು ಮೊದಲೇ ಕೇಳಿಸ್ಕೊಂಡಿದ್ದ. ಹಾಗಾಗಿ ಅವನಿಗೆ ಬಹಳ ಸಣ್ಣ ವಯಸ್ಸಿನಲ್ಲೇನೆ ತನ್ನ ಸಾವಿನ ತಿಳುವಳಿಕೆ ಇತ್ತಂತೆ. ಹೀಗೆ ಸಾವು ಬರ್ತದೆ, ಈ ಥರದೊಂದು ಶಾಪ ಬರಲಿಕ್ಕಿದೆ ಅನ್ನೋ ತಿಳುವಳಿಕೆ ಇತ್ತು. ಅದಕ್ಕೆ ತಕ್ಕಂತೆ ತಾನು ರಾಜ್ಯಭಾರ ಮಾಡುವಾಗಲೂ ಪರೀಕ್ಷಿತ್ ರಾಜ ಸಾವನ್ನು ನಿಶ್ಚಯಿಸಿಕೊಂಡೇ ಸಾಧನೆ ಮಾಡ್ತಾ ಇದ್ದಂತೆ. ನಮಗೇನನ್ನಿಸ್ತದೆ, ಪರೀಕ್ಷಿತ್ ರಾಜನಿಗೆ ಪಾಪ ಅಚಾನಕ್ಕಾಗಿ ವಿಷಯ ತಿಳಿಸ್ಬಿಟ್ರು ನೋಡ್ರಿ, ಅದೇನು ಮೈಲಿಗೆ ವಿಷಯ ತಿಳಿಸಿದಂಗ. ಅಚಾನಕ್ಕಾಗಿ ಫೋನ್ ಮಾಡಿದ್ರು, ಮೈಲಿಗೆ ಬಂದ್ಬಿಡ್ತು ಅಂತಂತಿರ್ತಾರೆ. ಹಂಗೇನಲ್ಲಂತ ಭಾಗವತ ಹೇಳ್ತದೆ. ಸಾರೋದ್ಧಾರಕಾರರು ಅದನ್ನು ಸ್ಪಷ್ಟಪಡಿಸ್ತಾರೆ. ಪರೀಕ್ಷಿತ್ ರಾಜನಿಗೆ ಸಾವಿನ ವಿಷಯ ಶಾಪ ಬಂದ ಮೇಲೆ ತಿಳಿದದ್ದು ಅಂತ ಭಾವಿಸ್ಬೇಡಿ. ಶಾಪ ಬರೋಕ್ಕಿಂತ ಮೊದಲೇ ಶಾಪ ಬರ್ತದೆ, ಸಾವು ಬರ್ತದೆ ಅಂತ ಅನ್ನೋದು ವಯಸ್ಸು ಸಣ್ಣದಿರುವಾಗಲೇ ಧರ್ಮರಾಜಾದಿಗಳಿಂದ ಜ್ಯೋತಿಷ್ಯ ಕೇಳಿದ್ರಿಂದ, ದೈವಜ್ಞರಿಂದಲೇ ಅವನಿಗೆ ಅರಿವಾಗಿತ್ತು ಅಂತ. ಅರಿವು ಮೊದಲೇ ಆಗಿದೆ. ಅದಕ್ಕೆ ತಕ್ಕಂತೆ ನಿಯೋಜನೆ ಮಾಡಿಕೊಂಡಿದ್ದ ಆತ. ಮುಂದೆ ಹೀಗೆ ಸಾವು ಬರ್ಲಿಕ್ಕಿದೆ ಅಂದ್ರೆ ಅದಕ್ಕೆ ಏನು ಪೂರ್ವದಲ್ಲಿ ಮಾಡಿಕೊಳ್ಬೇಕೋ ಅದನ್ನೆಲ್ಲ ಮಾಡಿದ್ದಂತೆ. ನಾವು ಈ ಕಥೆ ಹೇಳುವಾಗಲೇ ನಮಗೊಂದು ಸಂದೇಶ ಕೊಡ್ತು. ಅವನಿಗೇನೋ ಶಾಪದಿಂದ ಸಾವು ಬರ್ತದೆ ಅಂತ.
ನಮಗೇನು ಶಾಪನೇ ಬರಬೇಕು ಅಂತೇನಿಲ್ಲ, ಸಾವಂತೂ ಬಂದೇ ಬರ್ತದೆ. ಅದನ್ನು ನಾವು ತಪ್ಪಿಸ್ಲಿಕ್ಕಿಲ್ಲ. ಹಾಗಾಗಿ ಈಗಲಿಂದಲೇ ಧರ್ಮ ಮಾಡಬೇಕಂತ. ಮನುಷ್ಯನಿಗೆ ಸಾವು ಬಂದೇ ಬರ್ತದೆ. ಯಾವಾಗ ಬರ್ತದೆ ಅಂತ ನಿಶ್ಚಿತ ಇಲ್ಲ. ಆ ಸಂದರ್ಭಕ್ಕೆ ನಾವು ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಅದನ್ನ ಎದುರಿಸೋದು ಅಲ್ವೂ ಅಲ್ಲ, ಅದು ಬಂದೇ ಬರ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಸಾಧನೆ ಮಾಡಿ. ಇದು ಪರೀಕ್ಷಿತನ ಜನ್ಮ ವೃತ್ತಾಂತ ಹೇಳುವಾಗ ಸಾವಿನ ಬಗ್ಗೆ ನಮಗೆ ವಿಷಯವನ್ನ ಮೊದಲೇ ತಿಳಿದಿದ್ದ ಪರೀಕ್ಷಿತ ಅದಕ್ಕೆ ಪೂರಕ ಸಾಧನೆ ಮಾಡಿದ್ದ ಅಂತ ಹೇಳಿ ನಮಗೆ ವ್ಯಾಖ್ಯಾನ ಮಾಡ್ತಾರೆ. ಇದು ಒಂದು ಅಂಶ. ಇನ್ನು ಪರೀಕ್ಷಿತ್ ರಾಜ ಸಾವು ಮುಂದೆ ಬರೋದಾದರೂ ತನ್ನಿಂದ ನಡಿಬೇಕಾದ ಕಲಿ ನಿಗ್ರಹವನ್ನು ಚೆನ್ನಾಗೇ ಮಾಡಿದ. ಕಲಿ ನಿಗ್ರಹದ ಕಥೆಯಿಂದ ತಿಳಿಸೋ ಮತ್ತೊಂದು ಸಂದೇಶ ಏನು? ಕಲಿ ನಿಗ್ರಹ ಅಂದ್ರೆ ನಿನ್ನೆ ಒಂದು ಅರ್ಥದಲ್ಲಿ ಕೇಳಿದ್ವಿ, ಇವತ್ತು ಇನ್ನೊಂದು ಅರ್ಥದಲ್ಲಿ ಕಲಿ ನಿಗ್ರಹವನ್ನ ವ್ಯಾಖ್ಯಾನ ಮಾಡ್ತಾರೆ. ಕಲಿ ಅಂದ್ರೆ ಸುರಾಪಾನ. ನೀನು ಸುರ ಹೆಂಡದಲ್ಲಿರು, ನೀನು ಜೂಜಾಟದಲ್ಲಿರು, ನೀನು ದುಷ್ಟ ಸ್ತ್ರೀಯರಲ್ಲಿರು, ಬಂಗಾರದಲ್ಲಿರು, ಹಿಂಸೆಯಲ್ಲಿರು, ಅನೃತದಲ್ಲಿರು ಅಂತ ಅಮೂನಿ ಪಂಚಸ್ಥಾನಾನಿ ಅಂತ ಭಾಗವತ 5 ಸ್ಥಾನಗಳನ್ನ ಕಲಿಗೆ ಪರೀಕ್ಷಿತ್ ರಾಜ ಕೊಟ್ಟ ಅಂತ ಕಥೆ ಬರ್ತದೆ. 5 ಸ್ಥಾನ ಅವತ್ಯವತ್ತೋ ಕೊಟ್ಟದ್ದನ್ನ ಇವತ್ತೂ ಕೇಳ್ತಿದ್ದೀವಿ. ಬೇಕಾ ನಮಗೆ ಈ ಪುರಾಣದ ಕಥೆ? ಯಾಕೆ ಹೇಳ್ತೀರಿ ಪದೇ ಪದೇ? ಪುರಾಣ ಹೇಳ್ರಿ ಅಂದ ಕೂಡಲೇ ಕಲಿ ಕಥೆ ಶುರು ಮಾಡಿಬಿಡ್ತಾರೆ ಆಚಾರ್ಯ. ಏನೋ ಒಂದು ರೀಸನ್ ಇರಬೇಕಲ್ಲ. ಇರ್ರೆಲೆವೆಂಟ್ ಅಂತ ಅನಿಸ್ಬಾರ್ದು, ರೆಲೆವೆಂಟ್. ಈ ಕಥೆ ನಮಗ್ ಪೂರಕ. ಪರೀಕ್ಷಿತ್ ರಾಜನ ಸಾಧನೆ ಎಷ್ಟು ದೊಡ್ಡದಿತ್ತು ಅನ್ಲಿಕ್ಕೆ ಈ ಕಥೆ ಹೇಳಿದ್ದಾರೆ ವೇದವ್ಯಾಸರು. ಭಕ್ತ ಕೋಟಿಯಲ್ಲಿ ಭಗವಂತನಿಗೆ ಭಕ್ತರ ಸಂಖ್ಯೆ ಕಡಿಮೆ ಇಲ್ಲ. ಯಾವ ಭಕ್ತನ ಕಥೆಯನ್ನಾದರೂ ಹೇಳಬಹುದು, ಯಾವ ಭಕ್ತನ ಕಥೆಯನ್ನು ಹೇಳದೆ ಬಿಡಬಹುದು. ಯಾವ ಭಕ್ತನನ್ನಾದರೂ ಎತ್ತರಕ್ಕೆ ಗುಣಗಾನನೂ ಮಾಡಬಹುದು. ಏನೇನು ಉಪಯೋಗ ಇಲ್ಲ ಅವ ಅಂತ ಹೇಳಿ ಅವನನ್ನು ತೆಗೊಳ್ಳಬಹುದು ಭಗವಂತ. ಆದರೆ ಒಬ್ಬನನ್ನ ಗುಣಗಾನ ಮಾಡ್ತಾನೆ, ಇನ್ನೊಬ್ಬನನ್ನ ಆ ಸಮಯಕ್ಕೆ ತಗೊಳ್ಳದೇ ಇರೋ ಹಾಗೆ ಮಾಡಿರ್ತಾನೆ. ಕುಂತಿ ಬಹಳ ದೊಡ್ಡ ಭಕ್ತಳು ಅಂತ ಅವಳನ್ನು ಪ್ರಸಿದ್ಧಿಪಡಿಸಿದ, ಮಾದ್ರಿಯನ್ನು ಪಡಿಸಲಿಲ್ಲ. ಅದು ಅವನ ಇಚ್ಛೆ. ಇಬ್ರು ಒಬ್ಬರ ಪತ್ನಿನೇ ಅಲ್ವೇ? ಅದೇ ಪಾಂಡುರಾಜನ ಪತ್ನಿಯೇ ಆಗಿ ಕುಂತಿಯನ್ನು ಮಹಾಭಾರತದ ಉದ್ದಕ್ಕೂ ಉಳಿಸಿ ಬೆಳೆಸಿ ಅವಳೊಟ್ಟಿಗೆ ಸಂವಾದ ಮಾಡಿ ಅವಳಿಗೆ ಅಭಯ ನೀಡಿ ಅವಳಿಗೆ ಬೇಕಾದ ಅನುಕೂಲಗಳನ್ನು ಒದಗಿಸಿ ಅವಳ ಮಕ್ಕಳನ್ನು ರಕ್ಷಿಸಿ ಕುಂತಿ ಅಂಥ ತಾಯಿ. ಕರ್ಣನ ವಿಷಯ ಮುಚ್ಚಿಡ್ಲಿಲ್ವೇ ವೇದವ್ಯಾಸ? ಪಡೆದದ್ದಂತೂ ಕರ್ಣನ ವಿವಾಹ ಪೂರ್ವದಲ್ಲಿ ಅನ್ನೋ ವಿಷಯ ಮುಚ್ಚಿಡ್ಲಿಲ್ಲ. ಹಾಗಾಗಿ ಅವಳ ಪ್ರಸಿದ್ಧಿನೂ ಪಡಿಸಿದವನವನೇ. ಅವಳಲ್ಲಿರುವ ಇಂಥ ದೋಷನೂ ಇತ್ತು, ಅದನ್ನು ಮನ್ನಿಸಿದವನು ನಾನು ಅಂತ ತಿಳಿಸಿದವನು ಅವನು. ಹೀಗೆ ಕೃಷ್ಣ ಭಗವಂತ ವೇದವ್ಯಾಸ ಯಾವ ಭಕ್ತನ ಕಥೆಯನ್ನ ಯಾವ ಉದ್ದೇಶದಿಂದ ಯಾವ ಕಾಲಕ್ಕೆ ಹೇಗೆ ಹೇಳ್ತಾನೆ ಅಂತ ತಿಳ್ಕೊಳ್ಳೋದೇ ಒಂದು ಬುದ್ಧಿವಂತಿಕೆ. ಪರೀಕ್ಷಿತ್ ರಾಜನಂಥ ಪಾಂಡವರ ಸಂತತಿಯಲ್ಲಿ ಬಂದವನನ್ನ ಗರ್ಭದೊಳಗೆಲ್ಲ ಅವನಿಗೆ ಪೀಡೆ ಆದರೆ ರಕ್ಷಿಸಿದ, ಗರ್ಭದಿಂದ ಹೊರ ಬಂದ ಮೇಲೆ ರಕ್ಷಿಸಿದ. ಒಂದು ಹಾವು ಕಚ್ಚಿದ್ರೆ ರಕ್ಷಿಸ್ಲಿಲ್ಲ ನೋಡ್ರಿ ದೇವರು. ಹಿಂಗ ಅನಿಸ್ಬಿಟ್ಟ. ಒಂದು ಸಣ್ಣ ಹಾವುರಿ, ಅಶ್ವತ್ಥಾಮನ ಅಸ್ತ್ರಕ್ಕಿಂತ ತಕ್ಷಕ ದೊಡ್ಡದ. ಅಶ್ವತ್ಥಾಮನ ಅಸ್ತ್ರ ಗರ್ಭದೊಳಗೆ ಬಂದಾಗ ಎದುರಿಸ್ಲಿಕ್ಕಾಗದೆ ಜರಾಯು ಗರ್ಭದ ಚೀಲದಲ್ಲಿ ಕೈ ಕಾಲು ಎಲ್ಲ ಕಟ್ಕೊಂಡು ಒಳಗೆ ಬಿದ್ದ ಪರೀಕ್ಷಿತನನ್ನು ರಕ್ಷಿಸಲಿಕ್ಕೆ ಕೃಷ್ಣ ಅಂಗುಷ್ಠ ಮಾತ್ರ ಪುರುಷ. ಭಾಗವತ ಹೇಳ್ತದೆ, ಕೃಷ್ಣ ಗರ್ಭದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಂಗುಷ್ಟದ ರೂಪವನ್ನು ತಗೊಂಡಂತ. ಶಂಖಚಕ್ರ ಗದಾಧಾರಿಯಾಗಿದ್ದಂತೆ. ಮಗು ಒಳಗಿರುವಾಗ ಕಣ್ಣು ತೆರೆಸಿದ್ದಂತ. ಅದಕ್ಕೆ ಕೇಳಿದ್ರೆ ಆಶ್ಚರ್ಯ, ಗರ್ಭದಲ್ಲಿ ಯಾವ ಮಗು ಕಣ್ಣು ತೆಗಿತದ್ರಿ? ಯಾವುದಾದ್ರೂ ಗರ್ಭದಲ್ಲಿ ಮಗು ಕಣ್ಣು ತೆಗೆದಿದೆ ನೋಡ್ರಿ ಅಂತ ಸ್ಕ್ಯಾನಿಂಗ್ ಮಷೀನ್ ಅಲ್ಲಿ ತೋರಿಸ್ತಾರ? ಭಾಗವತ ಹೇಳ್ತದೆ ಗರ್ಭದಲ್ಲಿ ಕಣ್ಣು ತೆರೆಸಿದ್ನಂತೆ. ನಾನ್ ನೋಡಿ ನಿನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಅದಕ್ಕೆ ತಿಳುವಳಿಕೆ ಬೇರೆ ಕೊಡಿಸಿದ್ದಂತೆ. ಹೊರ ಬಂದ ಮೇಲೂ ಗರ್ಭದಲ್ಲಿ ನಮ್ಮಮ್ಮನ ಗರ್ಭದೊಳಗಿದ್ದಾಗ ನನ್ನ ರಕ್ಷಣೆಗೆ ಅಂತ ಶಂಖ ಚಕ್ರ ಗದಾಧಾರಿಯಾಗಿ ಕೃಷ್ಣ ಬಂದಿದ್ದ ಅಂತ ಅನ್ನೋದರ ನೆನಪಿಟ್ನಂತೆ. ಇಷ್ಟು ನೆನಪಿಟ್ಟುಕೊಂಡ ಪರೀಕ್ಷಿತ್ ರಾಜನಿಗೆ ಒಂದು ತಕ್ಷಕ ಸರ್ಪ, ಒಂದು ಸಣ್ಣ ಹಾವು ಬಂದು ಕಚ್ಚಿದ ಕೂಡಲೇ ಸತ್ತು ಹೋಗ್ಬಿಡ್ಬೇಕ? ಇದು ಅವನ ಅಧೀನ, ಇದು ಮಕರಂದ, ಇದು ಅದ್ಭುತ.
ಮೃತ್ಯು ದೇವರ ಅಧೀನಪ್ಪ, ಬದುಕು ದೇವರ ಅಧೀನಪ್ಪ, ಶಾಪ ದೇವರ ಅಧೀನ, ಸಾಧನೆ ದೇವರ ಅಧೀನ, ಜೀವ ದೇವರ ಅಧೀನ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷೆಯ. ನೀನು ಬದುಕಿದೆ, ಉಸಿರಾಡ್ತಿದ್ದಿ ಅಂದ್ರೆ ಅದು ನನ್ನ ಅಧೀನ. ನೀನು ಬದುಕಲಿಲ್ಲ, ನಿನ್ನ ಉಸಿರು ಹೋಯ್ತು, ಅದು ನನ್ನ ಅಧೀನ. ನೀನು ಇಷ್ಟು ದಿನನೇ ಬದುಕಬೇಕು, ಇಷ್ಟು ದಿನನೇ ಸಾಯಬೇಕು, ಅದು ನನ್ನ ಅಧೀನ. ಹೀಗೆ ಕಲಿ ನಿಗ್ರಹದ ಕಥೆ, ಪರೀಕ್ಷಿತನ ಕಥೆ. ಒಬ್ಬ ಜೀವ ಪೂರ್ಣ ಭಗವದ್ ಅಧೀನವಾಗಿ ಬದುಕು ಕಟ್ಟಿಕೊಳ್ಬೇಕು, ಭಗವದ್ ಅಧೀನವಾಗೇ ಸಾವಿಗೆ ಶರಣ ಆಗಬೇಕು, ಭಗವದ್ ಅಧೀನವಾಗೇ ಸಾಧನೆ ಮಾಡಬೇಕು, ಭಗವದ್ ಅಧೀನವಾಗೇ ಕೀರ್ತಿ ಪಡಿಬೇಕು, ಭಗವದ್ ಅಧೀನವಾಗಿ ಅಪಕೀರ್ತಿಯನ್ನು ಪಡಿಬೇಕು, ಭಗವದ್ ಅಧೀನವಾಗಿ ಅಹಂಕಾರ, ಭಗವಂತನ ಅಧೀನವಾಗಿ ಅವನ ಎಲ್ಲ ದಿನಚರಿ. ಇದನ್ನು ತಿಳಿಸ್ಬೇಕಾಗಿದೆ. ಈ ತಿಳುವಳಿಕೆ ಬರಬೇಕು. ಈ ತಿಳುವಳಿಕೆ ಬಂದರೆ ಎಲ್ಲ ತಿಳುವಳಿಕೆ ಸರಿಯಾಗಿ ಆಯಿತು ಅಂತ ಅರ್ಥ. ನೋಡಿ, ಕಲಿ ನಿಗ್ರಹದ ಕಥೆ ಹೇಳೋದು ಬಹಳ ಹೊತ್ತಲ್ಲ, ಕಲಿಯನ್ನೇ ನಿಗ್ರಹಿಸಿದ ರಾಜ ಅಂತ ಕೀರ್ತಿ ಕೊಡೋದು ಬಹಳ ಹೊತ್ತಲ್ಲ. ಧ್ಯಾನಮಗ್ನರಾದ ಶಮೀಕರಂತವ್ರ ಕೊರಳಿಗೆ ಹೋಗಿ ಹಾವು ಹಾಕಿಬಿಟ್ಟ ನೋಡ್ರಿ ಅಂತ. ಇಂಥ ದೊಡ್ಡ ಕಲಿ ನಿಗ್ರಹ ಮಾಡಿದ ಪರೀಕ್ಷಿತ್ ರಾಜ ಧ್ಯಾನಾಸಕ್ತರಾದಂಥ ಶಮೀಕರ ಕೊರಳಿಗೆ ಸತ್ ಹಾವು ಹಾಕಿ ಅವಮಾನ ಮಾಡಿಬಿಟ್ಟು ನೋಡ್ರಿ, ಇವನೆಂಥ ರಾಜ ಅಂತ. ತೆಗಳೋದು ಬಹಳ ಹೊತ್ತಿಲ್ಲ, ಹೊಗಳೋದು ಬಹಳ ಹೊತ್ತಿಲ್ಲ. ನಿಮ್ಮ ಜೀವನದ ಸತ್ಕೀರ್ತಿ, ನಿಮ್ಮ ಜೀವನದ ಅಪಕೀರ್ತಿ, ಅದು ನನ್ನ ಅಧೀನ ಇದೆ ಅಂತಾನೆ ಭಗವಂತ. ಈ ತಿಳುವಳಿಕೆ ಕೊಡಲಿಕ್ಕೆ ಪರೀಕ್ಷಿತನ ಕಥೆಯನ್ನು ಒಟ್ಟಿಗೆ ಹೆಣಿತಾರೆ ವೇದವ್ಯಾಸರು. ಪರೀಕ್ಷಿತ ಮಾಡಿದ ಕಲಿ ನಿಗ್ರಹದ ಕಥೆ ಅದು ಅವನಿಗೆ ಕೀರ್ತಿ ತಂದು ಕೊಟ್ರೆ, ಶಮೀಕರ ಕೊರಳಿಗೆ ಹಾವು ಹಾಕಿದ ಕಥೆ ಅವನಿಗದು ಅಪಕೀರ್ತಿ ತಂದು ಕೊಡ್ತು. ಪರೀಕ್ಷಿತ ಮಾಡಿದ ಆ ಎರಡೂ ಕಾರ್ಯಗಳನ್ನು ಒಟ್ಟಿಗೆ ಹೆಣೆದು ನಮ್ಮ ಜೀವನಕ್ಕೊಂದು ಪಾಠ ಹೇಳ್ತದೆ ಭಾಗವತ. ನಿನ್ನ ಜೀವನದಲ್ಲಿ ನೀನು ಮಾಡೋ ಎಷ್ಟೋ ಕಾರ್ಯ ಅದು ನಿನಗೆ ಕೀರ್ತಿ ತರ್ತದೆ, ಇನ್ನ ಜೀವನದಲ್ಲಿ ಮಾಡೋ ಎಷ್ಟೋ ಕಾರ್ಯ ಅದು ನಿನಗೆ ಅಪಕೀರ್ತಿ ತರ್ತದೆ. ಯಾಕೆ ಅಂದ್ರೆ ಕೀರ್ತಿ ಅಪಕೀರ್ತಿ ನನ್ನ ಅಧೀನ ಇದೆ ಅಂತ ಭಗವಂತ ತೋರಿಸ್ತಾರೆ. ಇದೊಂದು ಮಕರಂದ, ಇದನ್ನು ಅನುಸಂಧಾನ ಮಾಡಬೇಕು. ಇನ್ನು ಕಲಿ ನಿಗ್ರಹದ ಕಥೆ ಒಂದು ವಿಶೇಷ ವಿಚಾರ ತಿಳಿಸ್ತಾರೆ. ಅಲ್ಲ, ಪರೀಕ್ಷಿತ್ ರಾಜನಿಗೆ ಕಲಿಯನ್ನು ನಿಗ್ರಹಿಸುವ ಶಕ್ತಿ ಯಾರು ಕೊಟ್ರು? ಕಲಿಯನ್ನು ನಿಗ್ರಹಿಸುವ ಶಕ್ತಿ ಯಾರು ಕೊಟ್ರು ಅವನಿಗೆ? ಅದಕ್ಕೆ ನಾನು ಹೇಳಿದೆ, ಹುಟ್ಟಿನಿಂದಲೇ ಅದಕ್ಕೆ ಪ್ಲಾನ್ ಮಾಡಿದ್ದಾವ ಅಂತ. ಅವನು ಪಾಂಡವರ ಸಂತತಿಯಲ್ಲಿ ಬಂದ ಮೇಲೆ ಕೃಷ್ಣನ ಕಥೆ ಚೆನ್ನಾಗಿ ಕೇಳಿದ್ದ. ಕಥೆ ಕೇಳಿದ್ರ ಪ್ರಭಾವದಿಂದ ಭಕ್ತಿ ಚೆನ್ನಾಗಿ ನಡೀತಾ ಇತ್ತು, ಜ್ಞಾನ ಚೆನ್ನಾಗಿ ಬಂದಿತ್ತು, ಕರ್ತವ್ಯ ಚೆನ್ನಾಗಿ ನಿರತನಾಗಿದ್ದ. ಅದಕ್ಕೆ ಕಲಿಯನ್ನು ಮಾತಾಡಿಸಿ ನಿಗ್ರಹಿಸೋ ಶಕ್ತಿ ಬಂತದ್ದು. ಇದು ನಮಗೆ ಸ್ಫೂರ್ತಿದಾಯಕ. ಅದಕ್ಕೆ ಈ ಕಥೆಯನ್ನು ವ್ಯಾಸರು ಮೊದಲನೇ ಸ್ಕಂದದಲ್ಲಿ ವಿಸ್ತಾರ ಮಾಡ್ತಾರೆ. ನಾವು ನಮ್ಮ ಬದುಕಿನಲ್ಲಿ ಪರೀಕ್ಷಿತ್ ರಾಜನಂತೆ ಮೊದಲಿನಿಂದಲೂ ಆ ಪರಿಪಾಠಿ ಭಗವಂತನ ಕಥಾಶ್ರವಣ, ಭಗವಂತನ ತಿಳುವಳಿಕೆ, ಕರ್ತವ್ಯ ಪರತೆ, ಧರ್ಮನಿಷ್ಠೆ ಇದನ್ನೆಲ್ಲ ಮಾಡ್ಕೊಂಡಿದ್ರೆ ನಮ್ಮ ಹತ್ರ ಬರ್ಲಿಕ್ಕೆ ಎಲ್ಲೋ ಒಂದು ಕಡೆಯಿಂದ ಕಲಿನೂ ಹೆದರ್ತಿರ್ತಾನೆ. ಬರ್ಲೋ ಬೇಡೋ ಅಂತ ಫೋನ್ ಮಾಡಿ ಬರ್ತಾನ. ಈಗ ಹಂಗಲ್ಲ, ಈಗ ಅವ ಮಿಸ್ ಕಾಲ್ ಕೊಡದೆ ಬಂದ್ಬಿಡ್ತಾನೆ. ನೀವಿದ್ದೀರಿ, ನಾವು ಬರೋಣ ಅಂತ ನಿಮ್ಮೊಳಗೆ ಬಂದು ಸೇರ್ಕೊಂಡ್ವಿ ಅಂತ. ಇದೇ ವ್ಯತ್ಯಾಸ. ಪರೀಕ್ಷಿತ್ ರಾಜನ ರಾಜ್ಯಭಾರದಲ್ಲಿ ಕಲಿ ಸೇರ್ಕೊಳ್ಬೇಕಾದರೂ ಕೂಡ ಅವನಿಗೆ ಭಯ ಇತ್ತಂತೆ. ಎಲ್ಲಿ ಕೃಷ್ಣನ ಆಡಳಿತ ಇನ್ನೂ ಉಳಿದದೋ, ಕೃಷ್ಣನ ರಕ್ಷಣೆಗೆ ಒಳಪಟ್ಟ ಪರೀಕ್ಷಿತ್ ರಾಜ ನನ್ನ ಉಳಿಸ್ತಾನೋ ಇಲ್ವೋ, ಸೇರ್ಕೊಳ್ಳೋ ಬೇಡವೋ, ಅವನ ಜೊತೆಗೆ ಮಾತಾಡಿ ಸೇರ್ಕೊಳ್ಳೋ ಪರಿಸ್ಥಿತಿ ಬಂತಂತೆ. ಕಲಿಯುಗ ತಂದೆ ಆದರೂ ಎಲ್ಲ ವಿಮರ್ಶೆಯನ್ನು ಮಾಡಿದ್ದಾರೆ. ಕಲಿಯುಗ ಯಾವತ್ತಿನಿಂದ ಪ್ರಾರಂಭ ಆಯಿತು ಅಂತ ಪ್ರಶ್ನೆ. ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದದ್ರಿಂದ ಅಂತ ಒಂದು ಪ್ರಮಾಣ ಹೇಳ್ತದೆ. ತೊಡೆ ಮುರ್ಕೊಂಡು ಬಿದ್ದದ್ರಿಂದ ಅನ್ನೋ ಒಂದು ಪ್ರಮಾಣ ಹೇಳಿದ್ರೆ, ಕೃಷ್ಣನ ಆಡಳಿತ ಎಲ್ಲಿವರೆಗೂ ಇತ್ತೋ ಅಲ್ಲಿವರೆಗೂ ಕಲಿಯುಗ ಅಲ್ಲ. ಕೃಷ್ಣ ಎಂದು ಪರಂಧಾಮಕ್ಕೆ ಹೊರಟ್ನೋ ಅಂದಿನಿಂದ ಕಲಿಯುಗ ಪ್ರಾರಂಭ ಆಯಿತು. ಕೃಷ್ಣ ಇದ್ಮೇಲೆ ಕಲಿಯುಗ ಹೇಗೆ ಬರ್ಲಿಕ್ಕೆ ಸಾಧ್ಯ? ಇದು ಕೃಷ್ಣನ ಅಚಿಂತ್ಯ ಶಕ್ತಿ ಅಂತ. ಕೃಷ್ಣ ಅವತಾರ ಮಾಡಿದ್ದು ದ್ವಾಪರದ ಕೊನೆಯಲ್ಲಿ. ಇನ್ನೂ ಭಾಗವತ ಪುರಾಣ ಕೇಳ್ತಿದ್ದೇವೆ ಅಂದ್ರೆ ಅದು ಆ ಕೃಷ್ಣನ ಪ್ರಭಾವನೆ ಇನ್ನೂ ಉಳಿದಿದೆ ಅಂತ ಅರ್ಥ ಅಂತಾರೆ ಮಹಾನುಭಾವ. ಹಾಗಾದ್ರೆ ಕೃಷ್ಣ ಎಂದು ಪರಂಧಾಮಕ್ಕೆ ಹೊರಟ ಅಂದಿನಿಂದ ಕಲಿಯುಗ ಪ್ರಾರಂಭ ಆಗಿದೆ. ಯುಗ ಪ್ರಾರಂಭ ಆಗಿತ್ತಷ್ಟೇ, ಪ್ರಭಾವ ಪ್ರಾರಂಭ ಆಗಿರಲಿಲ್ಲ.
ಪ್ರಭಾವ ಪ್ರಾರಂಭ ಆದದ್ದು ಯಾವಾಗಲಿಂದ ಅಂದ್ರೆ ಕಲಿ ಪರೀಕ್ಷಿತನ ಜೊತೆಯಲ್ಲಿ ಆಯ್ತಲ್ಲ, ಇದು ಹಿಂದೆ ಇನ್ನೊಂದ್ಸಲಿ ನಡೆದಿತ್ತಂತ. ಈ ತರ ಧರ್ಮರಾಜನ ಆಡಳಿತದಲ್ಲೇನೆ ಕಲಿ ನುಸುಳಲಿಕ್ಕೆ ಶುರು ಮಾಡಿದ. ಹೇಗೆ ಪರೀಕ್ಷಿತನ ಜೊತೆಗೆ ವಿವಾದ ಆಯ್ತೋ ಹಂಗೆ ವಿವಾದ ಧರ್ಮರಾಜನ ಜೊತೆಗೆ ಆಯ್ತಂತ. ಕೊನೆಗೆ ಧರ್ಮರಾಜ ಒಂದಿಷ್ಟು ನಿಗ್ರಹ ಮಾಡಬೇಕಾಯ್ತು. ನೋಡು, ನೀನು ಇಂತಿಂಥ ಕಡೆಯಲ್ಲಿರೋ, ಬರೀ ನೀನು ಎಲ್ಲಂದ್ರಲ್ಲಿ ಹೋಗಿ ಸೇರ್ಕೊಂಡು ಎಲ್ಲ ಕಡೆ ನಿನ್ನ ಆಡಳಿತ ನಡೆಸಬೇಡ, ನೀನು ಸ್ತ್ರೀಯರಿಗೆ ಉಚಿತವಾಗಿ ಕೊಡ್ತೀನಿ, ನೀನು ಹಿಂಗೆ ಪಾಸ್ ಮಾಡಿ ಹಿಂಗೆಲ್ಲ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಅಂದ್ರೆ ಆ ಥರ ಅಂತ ಅರ್ಥ. ಇದು ಕಲಿ ಅಂತ ಅರ್ಥ ಅಲ್ಲ, ಉದಾಹರಣೆ. ನಿನಗೆ ಹೆಂಗ್ ಬೇಕೋ ಹಂಗೆ ತುಗಲಕ್ ರಾಜ್ಯಭಾರವನ್ನು ನೀನು ಮಾಡೋಣದ್ರಿಂದ ಎಡವಟ್ಟಾಗ್ತದೆ. ಅದಕ್ಕೆ ಧರ್ಮರಾಜನ ಕಾಲದಲ್ಲಿ ಒಂದ್ಸಲಿ ಕಲಿಯನ್ನ ಧರ್ಮರಾಜ ನಿಗ್ರಹಿಸಿದ ಪ್ರಸಿದ್ಧಿ ಇದೆ, ಅದು ಮಹಾಭಾರತದಲ್ಲಿ ವಿಸ್ತಾರ. ಭಾಗವತದಲ್ಲಿ ಪರೀಕ್ಷಿತ್ ರಾಜನು ಕಲಿ ನಿಗ್ರಹಿಸಿದ ಅಂತ ಕಥೆ ಬರ್ತದೆ. ಹಾಗಾದ್ರೆ ಎರಡು ಕಲಿ ನಿಗ್ರಹದ ಕಥೆ. ಸ್ವತಃ ಕಲಿ ನನ್ನ ಆಡಳಿತ ಅಂತ ಅಪೇಕ್ಷೆ ಪಟ್ಟು ಒಳಗೆ ನುಗ್ಲಿಕ್ಕೆ ಹೋಗ್ತಾ ಇದ್ರೆ ಆಡಳಿತಗಾರನ ಸಾಮರ್ಥ್ಯ ಇವನನ್ನು ಒಳಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಕೃಷ್ಣ ಇದ್ದಾನೆ, ಧರ್ಮರಾಜ ಇದ್ದಾನೆ, ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಹೊರಟೋದ್ದಲ್ಲ, ಇನ್ನಾದ್ರೂ ಬರೋಣ ಅಂತ ಕಲಿ ನೋಡ್ತಿದ್ನಂತೆ. ಇವ ಪರೀಕ್ಷಿತ ಕೂತ್ಕೊಂಡ ಅಡ್ಡ. ಇದು ನಮಗ್ ಕೊಡೋ ಸ್ಫೂರ್ತಿದಾಯಕವಾದ ಕಥೆ. ಕೃಷ್ಣ ಇದ್ದಾನೆ, ಧರ್ಮರಾಜ ಇದ್ದಾನೆ, ಬರ್ಲಾರೆ ಅಂತಂದ್ರೆ ಅರ್ಥ ಏನು? ಕೃಷ್ಣ ಅಂದ್ರೆ ಯಾರು? ಪರದೈವ. ಧರ್ಮರಾಜ ಅಂದ್ರೆ ಸ್ವಧರ್ಮ. ಯಾರಲ್ಲಿ ಸ್ವಧರ್ಮ ಇದೆ, ಯಾರಲ್ಲಿ ಕೃಷ್ಣ ಸನ್ನಿಹಿತನಾಗಿದ್ದಾನೆ ಪರದೈವನಾಗಿ, ಅವರ ಬಳಿಗೆ ಕಲಿ ಬರ್ಲಿಕ್ಕೆ ಹೆದರ್ತಾನೆ. ಇದನ್ನ ಅರ್ಥವೇ ಪರೀಕ್ಷಿತ. ಕಲಿಯಂಥವನನ್ನ ನಿಗ್ರಹಿಸಬೇಕಾದ್ರೆ ಸ್ವಧರ್ಮ ನಿರತನಾಗಿ ಕೃಷ್ಣ ಪರನಾಗಿದ್ದರಿಂದ ಒಳಗೆ ಬರ್ಲಿಕ್ಕೆ ಅವನಿಗೆ ಆಗ್ತಿರ್ಲಿಲ್ಲ ಅನ್ನೋ ಕಥೆಯನ್ನು ನಮಗೆ ಸಂದೇಶವಾಗಿ ಕೊಡ್ತು. ಇಷ್ಟಾಗಿಯೂ ಹಠ ಮಾಡಿ ಬಂದ. ನಾನು ಬರೋದೇ, ನನಗೆ ನೀನು ಅವಕಾಶ ಕೊಡಲೇಬೇಕು ಅಂತ ಹಠ ಮಾಡಿ ಬಂದ. ಧರ್ಮರಾಜನಷ್ಟು ಪ್ರಭಾವಶಾಲಿ ಪರೀಕ್ಷಿತ್ ರಾಜ ಆಗಲಾರ. ಧರ್ಮರಾಜ ಧರ್ಮಮೂರ್ತಿ, ಅವರ ಸಂತತಿಯಲ್ಲಿ ಬಂದಾತ ಅಷ್ಟೆ. ಹಾಗಾಗಿ ದೇವರ ಸಂಕಲ್ಪದಂತೆ ಸಜ್ಜನರ ಜೊತೆಗೆಲ್ಲ ಮೊದಲೇ ಚರ್ಚೆ ಮಾಡಿದ್ದ. ನಾವಿನ್ನು ಮೇಲಿಂದ ಧರ್ಮ ಅಧರ್ಮಗಳಲ್ಲಿ ಧರ್ಮ ಸಂಕೋಚ, ಅಧರ್ಮ ಅವಕಾಶ ಎಷ್ಟು ಕೊಡಬೇಕು ಅಂತ ಆಡಳಿತ ವ್ಯವಸ್ಥೆಯಲ್ಲಿ ನೋಡ್ಕೊಳ್ಬೇಕಂತ. ಇದನ್ನು ನೋಡ್ಕೊಳ್ಳದೆ ಇದ್ರೆ ಧರ್ಮಕ್ಕೆ ನಿಯಂತ್ರಣ ಇಲ್ಲ, ಅಧರ್ಮಕ್ಕೆ ನಿಯಂತ್ರಣ ಇಲ್ಲ ಅಂತ ಆಗ್ತದೆ. ನಮ್ಮ ಮನೆಯಲ್ಲಿ ಮಾಡ್ಕೊಂಡಿರ್ತೇವೆ, ವಯಸ್ಸು ಹೆಚ್ಚಾಗ್ತಾ ಬಂತು, ಇನ್ನು ಒಂದು ಬಟ್ಲ ಅನ್ನ ಸಾಕು, ಹಿಂಗೆಲ್ಲ ಶುರು ಮಾಡಿರ್ತಾರೆ. ಒಂದು ಬಟ್ಲ ಅನ್ನ ಸಾಕು, 2 ಚಪಾತಿ ಇಷ್ಟೇ ತಿನ್ನೋದು, ಹಿಂಗೊಂದು ಫುಡ್ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಹಂಗೆ ಆಡಳಿತ ಹೊಸದು ಬಂದಾಗ ಅಧರ್ಮಕ್ಕೆ ಎಷ್ಟು ಅವಕಾಶ ಕೊಡೋಣ. ನಾವಾಗೆ ಅಧರ್ಮ ಮಾಡ್ಲಿಕ್ಕೆ ಹೇಳೋದಲ್ಲ, ತಾನಾಗೆ ನಡೀತದೆ. ನಾವು ಅದಕ್ಕೆ ಶಿಕ್ಷೆ ಹಾಕದೇನೆ ಇದನ್ನು ಮನ್ನಿಸೋಣ ಅಂತ ಅರ್ಥ. ಇದನ್ನು ಆಯ್ತು, ಇದು ಪರವಾಗಿಲ್ಲ, ಇನ್ಮೇಲಿಂದ ಇದಕ್ಕೆ ನಾವು ಹೆಚ್ಚು ಶಿಕ್ಷೆ ಹಾಕ್ಲಿಕ್ಕೆ ಬರಲ್ಲ, ಇದು ಮುಂದೆ ಹೋಗ್ಲಿ ಅಂತ ಬಿಡ್ತಾರೆ. ಧರ್ಮ ಅನ್ನೋದು ನದಿ ಇದ್ದ ಹಾಗೆ. ಆ ನದಿಯ ನೀರಿನಲ್ಲಿ ಋತುಗಳು ವ್ಯತ್ಯಾಸ ಆದ ಹಾಗೆ ಕಲುಷಿತ ಆಗ್ತಾ ಇರ್ತದೆ. ಅದು ಮತ್ತೆ ಕಾಲ ಕಳೆದ ಹಾಗೆ ಸರಿ ಹೋಗ್ತಾ ಇರ್ತದೆ. ಹಾಗೆ ಧರ್ಮದ ಪ್ರವಾಹದಲ್ಲಿ ಅಧರ್ಮದ ಕಾಲುಷ್ಯ ಸೇರ್ಕೊಳ್ತದೆ. ನಾವೆಷ್ಟು ಪ್ಯೂರಿಫೈ ಮಾಡ್ಕೊಂಡು ನೀರು ಕುಡಿತೇವೆ ಅನ್ನೋದು ಮಹತ್ವ ಆಗ್ತದೆ. ಅದಕ್ಕೊಂದು ಮನೆ ತುಂಬ ಒಂದೊಂದು ಯಂತ್ರ ಬಂದಿದೆ ಇಲ್ಲೋ ನಮ್ಮ ಮನೆಯೊಳಗೆಲ್ಲ, ಅದಕ್ಕೆ ಆಕ್ವಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಹಾಗೆ ಧರ್ಮ ಅನ್ನೋದು ನದಿ, ಅದು ಪಾಂಡವರ ಕಾಲದಿಂದಲೂ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಮಧ್ಯದಲ್ಲಿ ಅಧರ್ಮದ ಕಾಲುಷ್ಯ ಸೇರ್ಕೊಳ್ತಿರ್ತದೆ. ಋತುಗಳು ಬದಲಾವಣೆಯಲ್ಲಿ ಅದರ ಕಾಲುಷ್ಯಗಳು ಪರಿಹಾರ ಆಗಬೇಕು. ಮತ್ತೆ ನೀರು, ಮತ್ತೆ ಅದು ಕಲುಷಿತ, ಮತ್ತೆ ಸರಿಪಡಿಸ್ತದೆ. ನಾವು ನೀರೇ ಕುಡಿದೇ ಇರ್ಲಿಕ್ಕಾಗ್ತದಾ? ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಜಗನ್ನಾಥದಾಸರೆಲ್ಲ ಹೇಳುವಾಗ ಮಾತುಗಳಲ್ಲೇನೆ ನದಿಯ ನೀರು ಓಣಿಯಲ್ಲಿ ಪರಿಯಲು, ಇವೆಲ್ಲ ಅರ್ಥದಲ್ಲೇ ಹೇಳಿದ್ದಾರೋ. ಕಲುಷವಾಗ್ತದಪ್ಪ, ಗೊತ್ತಿದೆ ನಮಗೆ. ಧರ್ಮದ ನದಿ ಓಣಿಯಲ್ಲಿ ಹರಿಲಿಕ್ಕೆ ಶುರು ಮಾಡಿದಾಗ ಒಂದಿಷ್ಟು ಕಾಲುಷ್ಯ ಪಡೀತದೆ. ಕೊನೆಗೆ ಭಗವಂತ ಅನ್ನೋ ಗುಣಸಾಗರನಿಗೆ ಹೋಗಿ ಸಮರ್ಪಣೆ ಆದಾಗ ಕಾಲುಷ್ಯ ಕಳೆದು ಶುದ್ಧ ಆಗ್ತದೆ ಅಂತ ಅರ್ಥ. ಮಳೆಯ ನೀರೋಣಿಯಲಿ ಪರಿಯಲು ಅವು ಬಳಸರೂರೊಳಗಿದ್ದ ಜನರು ಹೆದ್ದೊರೆಗೂಡೆ ಮಜ್ಜನ ಪಾನಗೈದ ಪರೋ ಅಂತ. ಯಾಕಂದ್ರೆ ಈ ಮಾತನ್ನ ಬರೀ ಮಾತಿಗಷ್ಟೇ ಸಂಬಂಧಪಟ್ಟದ್ದಲ್ಲ. ನಮ್ಮ ಬದುಕಿನಲ್ಲಿ ಧರ್ಮದ ಪ್ರವಾಹ ಹರಿತಾ ಇರ್ತದೆ. ಅದು ಊರೂರುಗಳಲ್ಲಿ ವ್ಯಕ್ತಿಗಳಲ್ಲಿ ಹರಿಯುವಾಗ ವ್ಯಕ್ತಿಗಳ ಪ್ರಸಂಗದ ಕಾಲದ ಪ್ರಭಾವದಿಂದ ಕಲುಷಿತ ಆಗ್ತದೆ.
ಅದು ಭಾಗವತ ಧರ್ಮ ಅಂತ ಯಾವಾಗ ಆಗ್ತದೆ ಅಂದರೆ ಭಗವಂತ ಅನ್ನೋ ಗುಣ ಸಮುದ್ರನನ್ನು ಹೋಗಿ ಸಮರ್ಪಣೆ ಅಂತ ನೀವು ಮಾಡಿ ಸೇರಿಸಿಬಿಟ್ರೆ ಅದು ತಾನಾಗೆ ಏನಾಗ್ತದೆ, ಸರಿ ಹೋಗ್ತದೆ. ಒಂದಿಷ್ಟು ಕಲುಷ ಆಗೋದೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಇದನ್ನು ಅರತೆ ಪರೀಕ್ಷಿತ್ ರಾಜ ಧರ್ಮದ ಪ್ರವಾಹದ ಕಾಲುಷ್ಯ ಹೆಚ್ಚಾಗದಂತೆ ನಿಯಂತ್ರಣ ಮಾಡಬೇಕು. ಇವತ್ತು ಗಂಗಾ ಶುದ್ಧೀಕರಣ ಯೋಜನೆ ಅಂತ ಕೇಳಿರ್ಬೇಕು ನೀವು. ಗಂಗೆಗೆ ಎಲ್ಲ ಖಾಸಗಿ ಫ್ಯಾಕ್ಟ್ರಿಗಳ ನೀರನ್ನು ಬಿಟ್ಟು ಬಿಟ್ಟು ಗಂಗೆ ಏನಾಗ್ತದೆ, ಬರೀ ಗಂಗೆ ಅಷ್ಟೇ ಯಾಕೆ, ಹೇಮಾವತಿನೂ ಆಗ್ತಾಳೆ, ನೇತ್ರಾವತಿನೂ ಆಗ್ತಾಳೆ, ತುಂಗಭದ್ರಾನೂ ಸರಿ, ಅವುಗಳ ಕಾಲುಷ್ಯ ಶುರು ಆಗ್ತದೆ. ಅದರ ನಿಯಂತ್ರಣದ ಜವಾಬ್ದಾರಿ ಸರ್ಕಾರ ಹೊರಬೇಕು. ಅದಕ್ಕೆ ತಕ್ಕಂತೆ ಕಾಲಕ್ಕೆ ಮಾಡಲೇಬೇಕು. ಹಾಗೆ ಪರೀಕ್ಷಿತ್ ರಾಜನೂ ಕೂಡ ಧರ್ಮದ ಪ್ರವಾಹ ನಮ್ಮ ಅಜ್ಜಂದ್ರಿಂದ ಸ್ಥಾಪನೆ ಆದದ್ದು. ಅದಕ್ಕೆ ಕಲಿ ಬಂದ ಅಂದರೆ ಕಾಲುಷ್ಯ ಸೇರ್ಕೊಳ್ತದೆ. ಈಗೆಲ್ಲ ನದಿಗಳೇನಾಗಿದ್ದಾವೆ, ನದಿಯಾಗಿ ಉಳಿದೇ ಇಲ್ಲ, ಡ್ರೈನೇಜ್ ಆಗಿದ್ದಾವೆ. ಹಾಗೆ ಧರ್ಮದ ಪ್ರವಾಹವೂ ಕೂಡ ಕಲಿಯ ಪ್ರಭಾವದಿಂದ ಪೂರ್ಣ ಅದು ಡ್ರೈನೇಜ್ ಆದರೆ ಎಲ್ಲೂ ಉಳಿಯಲ್ಲ ಅಂತ ಆಗ್ತದೆ. ಅದಕ್ಕೆ ಪರೀಕ್ಷಿತ್ ರಾಜ ನಿಯಂತ್ರಣ ಮಾತ್ರ ಮಾಡಬೇಕು ಈ ಸಮಯಕ್ಕೆ ಅಂತ ನೂರಾರು ಸಜ್ಜನರ ಒಮ್ಮತವನ್ನು ಪಡೆದು ನಿಗ್ರಹದ ಹೆಸರಿನಲ್ಲಿ ಧರ್ಮದ ಪ್ರವಾಹದ ಕಾಲುಷ್ಯವನ್ನು ಪರಿಹಾರ ಮಾಡಿದ. ಅದು ಪರೀಕ್ಷಿತ್ ರಾಜನಿಗೆ ಕೊಡಬೇಕಾದ ಕೀರ್ತಿ. ನಮ್ಮ ಬದುಕು ಅಷ್ಟೆ. ಕಲಿ ಬರಬೇಡ ಅಂತ ನಾವು ಅವನನ್ನು ನಿಗ್ರಹಿಸುವ ಶಕ್ತಿ ಪಡೆದಿಲ್ಲ. ಕಲಿ ಅಂದ್ರೆ ಅರ್ಥ ಏನು? ಸುಳ್ಳು ಹೇಳದೇನೆ 100% ನಾವಿರ್ತೇವೆ ಅಂದ್ರೆ ಆಗ್ತದ? ಸುಳ್ಳು 100% ಹೇಳ್ತೀವಿ. ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈ ಸುಳ್ಳು ಪರವಾಗಿಲ್ಲ ಮನ್ನಿಸ್ತಾನೆ ದೇವರು, ಈ ಸುಳ್ಳನ್ನು ಹೇಳಬೇಡ ಅಂತ ವ್ಯವಸ್ಥೆ ಮಾಡಿ. ಹಾಗೆ ಧರ್ಮದ ಪ್ರತಿಶತ ಅಧರ್ಮದ ಪ್ರತಿಶತ ಎಷ್ಟನ್ನ ಜೀವನದಲ್ಲಿ ನಾವು ಪಾಲನೆ ಮಾಡಿಕೊಂಡು ಎಷ್ಟು ಕಡಿಮೆ ಅಧರ್ಮ ಪ್ರತಿಶತ ಅಂದರೆ ನೀವು ಮಾಡೋದೇ ಮಾಡ್ತೇವೆ ಅಂತ ಆದರೂ ಪ್ರತಿಶತ ಎಷ್ಟು ಅನ್ನೋದನ್ನು ಯೋಚಿಸಿ ಧರ್ಮದ ಪ್ರತಿಶತ ಜಾಸ್ತಿ ಮಾಡಿಕೊಳ್ಳುವಂತಾಗಲಿ ಅನ್ನೋ ಸಂದೇಶ ಕಲಿ ನಿಗ್ರಹದ ಕಥೆಯಿಂದ ನಮಗೆಲ್ಲ ತಿಳುವಳಿಕೆ ಕೊಡ್ತದೆ. ಭಾಗವತ ಇಂಥ ಪರೀಕ್ಷಿತ್ ರಾಜ ಶಾಪಕ್ಕೆ ತುತ್ತಾದ ನೋಡಿ. ಅವನಿಗೆ ಬಂದ ಒಂದು ಶಾಪ ಭಾಗವತದ ದೊಡ್ಡ ರಸಾಯನದ ಪಾನಕ್ಕೆ ಅವಕಾಶ ಮಾಡ್ತದೆ. ಅದಕ್ಕೆ ಆದದ್ದೆಲ್ಲ ಒಳಿತೇ ಆಯಿತು ಅಂತಾರೆ ದಾಸರಾಯ. ಒಬ್ಬ ಪರೀಕ್ಷಿತನಂಥ ರಾಜನಿಗೆ ಶಾಪ ಬಂದರೆ ನೂರಾರು ಋಷಿಮುನಿಗಳಿಗೆಲ್ಲ ಭಾಗವತ ರಸಪಾನ ಆಯ್ತಂತೆ. ಹಿಂದೆಲ್ಲ ಒಬ್ಬೊಬ್ಬ ರಾಜನ ಮಕ್ಕಳು, ಒಬ್ಬೊಬ್ಬ ರಾಜನಿಗೆ ಮದುವೆ ಆದಮೇಲೆ ಮಕ್ಕಳಾಗ್ತಿರ್ಲಿಲ್ಲ, ಭಾರಿ ಸಮಸ್ಯೆ. ಆವಾಗ ಆತ ಬೇರೆ ಬೇರೆಯವರನ್ನು ಕೇಳಿಸಿದ್ರೆ ಒಬ್ಬ ಜ್ಯೋತಿಷ್ಗೆ ಹೇಳಿದ್ನಂತೆ, ನೋಡು ನಿನಗೆ ಮಕ್ಕಳಾಗಬೇಕಾದ್ರೆ ಒಂದು ದೇವಸ್ಥಾನ ಕಟ್ಟು ಅಂದ. ಅವನು ಬಹಳ ಖರ್ಚು ಮಾಡಿ ಭಾರೀ ದೊಡ್ಡ ದೇವಸ್ಥಾನ ಕಟ್ಟಿ ದೇವರನ್ನು ಪ್ರತಿಷ್ಠೆ ಮಾಡಿದ ಕೂಡಲೇ ಅವನಿಗೆ ಸಂತಾನ ಆಗಬೇಕು. ಸಂತಾನ ಆದಮೇಲೆ ಎಲ್ಲರೂ ಹರಿಸಿ ಆಶೀರ್ವಾದ ಮಾಡ್ತಿದ್ರು, ರಾಜನ ಮನೆತನ ಬೆಳೀತದೆ ಅಂತ. ಭಗವಂತ ಹೇಗಿಟ್ಟಿರ್ತಾನೆ ಅಂದರೆ ಅವನಿಗೆ ಮೊದಲೇ ಮಕ್ಕಳಾಗಿದ್ದಿದ್ರೆ ದೇವಸ್ಥಾನ ಕಟ್ಟೋ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ 100 ಜನ ಕಾರ್ಮಿಕರು ಸೇರ್ಕೊಳ್ಬೇಕು, 4 ವರ್ಣದವರಿಗೆ ಕೆಲಸ ಸಿಗ್ತದೆ, ಇಡೀ ಊರಿಗೇನೆ ಕೆಲಸ ಸಿಗ್ತದೆ. ಅಲ್ಲಿಗೆ ಅವರು ಊರಿಗೆ ಪರಿಚಾರಕರಾಗಿ ಸೇವೆ ಮಾಡಲಿಕ್ಕೆ ಅಂತ ಆಮೇಲೆ ಸೇರ್ಕೊಳ್ತಾರೆ. ವೃತ್ತಿ ಕಲ್ಪಿಸಿದಂಗೆ ಆಗ್ತದೆ, ದೇವರ ಸನ್ನಿಧಾನ ಬರ್ತದೆ, ಧರ್ಮ ಉಳಿತದೆ, ಶ್ರದ್ಧೆ ಜಾಸ್ತಿ ಆಗ್ತದೆ. ಹಾಗಾಗಿ ಒಬ್ಬ ರಾಜನಿಗೆ ಭಗವಂತ ಸಂತಾನ ಕೊಡದೆ ಸಮಸ್ಯೆಯನ್ನು ಹುಟ್ಟಾಕ್ಸಿ ಅವನಿಂದ ಇಷ್ಟು ದೊಡ್ಡ ಕಲ್ಯಾಣ ಮಾಡಿಸ್ತಿರ್ತಾನೆ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಭಗವಂತ ಒಂದು ಸಮಸ್ಯೆಯನ್ನು ಎದುರಿಟ್ಟಿದ್ದಾನೆ ಅಂದರೆ ಅದರಿಂದ ಏನೋ ಒಂದು ಜಗತ್ತಿಗೆ, ಸಮಾಜಕ್ಕೆ ಅಥವಾ ನಮಗೆ ಒಂದೇನೋ ಕಲ್ಯಾಣ ಆಗಬೇಕಾಗಿರ್ತದೆ. ನಾವು ಅದನ್ನು ಯೋಚನೆ ಮಾಡ್ತಾ ಬರಬೇಕು. ಆ ಯೋಚನೆಯಿಂದ ಈ ಥರದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ಒಬ್ಬ ಪರೀಕ್ಷಿತನಂಥ ರಾಜನಿಗೆ ತಕ್ಷಕನ ಸರ್ಪ ಕಚ್ಚಲಿ ಸಾವು ಬರಲಿ 7 ದಿವಸಕ್ಕೆ ಅಂತಂದಿದ್ರೆ ಅಂದದ್ದಕ್ಕೆ ಅತ್ರಿ, ವಸಿಷ್ಠ, ಚ್ಯವನ, ಭರದ್ವಾಜರು, ಮೇಧಾತಿಥಿ, ದೇವಲ, ಆರ್ಷ್ಟಿಷೇಣ, ಉಚಥ್ಯ, ಇಂದ್ರಪ್ರಮದ, ಯುತ್ಮವಾಹ ಇಂತಿಂಥ ಬ್ರಹ್ಮರ್ಷಿಗಳೆಲ್ಲ ಸೇರಿ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಲಿಕ್ಕೆ ಅವಕಾಶ ಆಯ್ತು. ಗಂಗಾ ತೀರದಲ್ಲಿ ಎಲ್ಲರೂ ಸೇರುವ ಹಾಗಾಯ್ತು. ಶುಕಮುನಿಗಳಿಂದ ಭಾಗವತದ ಬಹಳ ದೊಡ್ಡ ರಸಾಯನದ ಪಾನಕ್ಕೆ ಅವಕಾಶ ಸಿಕ್ತು ಅಂತ. ಇದು ಒಂದು ಮಕರಂದವೇ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಇದಾದ್ಮೇಲೆ 2ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ
ಭಾಗವತದ 2ನೇ ಸ್ಕಂದದಿಂದ ಶುಕಾಚಾರ್ಯರ ಪ್ರವಚನ ಪ್ರಾರಂಭ. ಮೊದಲನೇ ಸ್ಕಂದದಲ್ಲಿ ಸೂತ ಶೌನಕರದು ಪ್ರಸಂಗ. ಸೂತರೇ ಶೌನಕರಿಗೆ ಹೇಳುವಾಗ ಶುಕಾಚಾರ್ಯರು ಭಾಗವತ ಹೇಳಿದ್ದನ್ನೇ ನಾನು ನಿಮಗೆ ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತಾರೆ. ಅದು 2ನೇ ಸ್ಕಂದ. ಪ್ರಾರಂಭದಲ್ಲಿ ಶುಕಾಚಾರ್ಯರು ಭಗವಂತನಿಗೆ ನಮಸ್ಕಾರ ಮಾಡಿ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೇ ಭೂಯೋ ನಮಃ ಸದ್ವ್ರಚಿನಚ್ಚಿದೆ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ. ನೋಡಿ, ಇದೆಲ್ಲ ಭಗವಂತನ ಸ್ತೋತ್ರ ಮಾಡಿತ್ತು. ಶುಕಮುನಿಗಳು ಭಗವಂತನ ಸ್ತೋತ್ರ ಮಾಡಿ ಪರೀಕ್ಷಿದ್ರಾಜನಿಗೆ ಭಾಗವತದಲ್ಲಿ ಶ್ರದ್ಧೆ ಬರಬೇಕು ಅಂತ ಆ ಕಾರಣಕ್ಕೆ ಒಂದು ಕಥೆ ಹೇಳ್ತಾರೆ. ಒಂದು ಚಿಕ್ಕ ಕಥೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಒಬ್ಬ ರಾಜ ಇದ್ದ, ಖಟ್ವಾಂಗ ಅಂತ. ದೇವತೆಗಳೆಲ್ಲ ಅಸುರರ ಜೊತೆಗೆ ಯುದ್ಧ ಮಾಡಬೇಕಾಗಿತ್ತು. ಅಸುರರು ದಾಳಿ ಮಾಡ್ತಿದ್ದಾರೆ. ದೇವತೆಗಳ ಪಕ್ಷದಲ್ಲಿ ಖಟ್ವಾಂಗ ಸೇರ್ಕೊಂಡ. ದೇವತೆಗಳೆಲ್ಲ ಅವನಿಗೂ ಕೀರ್ತಿ ಬರಲಿ ಅಂತ ಅವನನ್ನು ಮುಂದೆ ಮಾಡಿದರು. ಖಟ್ವಾಂಗ ರಾಜನಿಗೂ ಅಸುರರಿಗೂ ಯುದ್ಧ. ಅಸುರರೆಲ್ಲ ಸೋತರು. ಖಟ್ವಾಂಗ ಮೇಲುಗೈ ಸಾಧಿಸಿದ. ಖಟ್ವಾಂಗೋ ನಾಮ ರಾಜರ್ಷಿ ಅಂತ. ಅವನಿಗೆ ದಿಲೀಪ ಅಂತ ಹೆಸರಿದೆ. ಆತ ಜಯ ಗಳಿಸಿಕೊಟ್ಟ ಮೇಲೆ ದೇವತೆಗಳಿಗೆ ಬಹಳ ಸಂತೋಷ ಆಯಿತು. ಖಟ್ವಾಂಗ, ನಮಗೆ ಜಯ ತಂದು ಕೊಟ್ಟಿದ್ದಿ, ನಿನಗೇನು ವರ ಕೊಡೋಣ ಅಂತ ಕೇಳಿದರು. ಅವನಂದ, ಯುದ್ಧ ಮಾಡಿದ್ದೇನೆ ಇಷ್ಟು ದಿನ, ನನ್ನ ಆಯುಷ್ಯ ಎಷ್ಟು ಉಳಿದಿದೆ ಅಂತ ಗೊತ್ತಿಲ್ಲ, ಆಯುಷ್ಯ ಎಷ್ಟಿದೆ ಅಂತ ಕೇಳಿದ. ದೇವತೆಗಳಿಗೆ ಮನುಷ್ಯರ ಆಯುಷ್ಯ ಎಷ್ಟು ಅಂತ ಪತ್ತೆ ಹಚ್ಚಲಿಕ್ಕೆ ಬರ್ತದೆ. ಅವ್ರಿಗೆ ಗೊತ್ತಿರ್ತದೆ. ದೇವತೆಗಳ ಶಕ್ತಿ ಅದು. ದೇವತೆಗಳಿಗೆ ಮಾತ್ರ ಇಂತಿಂಥವು ಕೆಲವು ಮನುಷ್ಯರಿಗೆ ಗೊತ್ತಾಗದೇ ಇದ್ದದ್ದೆಲ್ಲ ಅವ್ರಿಗೆ ಗೊತ್ತಾಗ್ತದೆ. ಅವರು ಹೇಳಿದರು, ನಿನಗೊಂದು ಮುಹೂರ್ತ ಮಾತ್ರ ಆಯುಷ್ಯ ಅಂತಂದ್ರು. ಮುಹೂರ್ತ ಆಯುಷ್ಯ ಅಂದ ಕೂಡಲೇ ಆತ ಏನು ಮಾಡಬೇಕು? ಅಷ್ಟು ದಿನಗಳೆಲ್ಲ ಅಸುರರ ಜೊತೆಗೆ ಯುದ್ಧದಲ್ಲಿ ಕಾಲ ಕಳೆದಿದ್ದ. ಆಯುಷ್ಯ ಮುಹೂರ್ತ ಉಳಿದಿದೆ. ವರ ಕೊಡ್ತೇನೆ ಅಂತಂತಿದ್ದಾರೆ. ವರ ತಗೊಂಡೇನು ಮಾಡಲಿ ಅಂದ ಪಾಪ. ವರ ಈಗ ಕೊಡ್ತೇನೆ ಅಂದರೆ ಒಂದು ಮುಹೂರ್ತ ಆಯುಷ್ಯ ಇಟ್ಟುಕೊಂಡು ನನಗೆ ದೊಡ್ಡ ರಾಜ್ಯಭಾರದ ವರ ಕೊಡ್ರಿ ಅಂತ ಅನ್ಲಿಕ್ಕಾಗ್ತದ? ವರ ಕೇಳಿ ಏನು ಮಾಡಲಿ? ವರ ಬೇಡ ಅಂದ. ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಇದು ಭಾಗವತ. ಒಂದು ಮುಹೂರ್ತ ಅಂದರೆ ಇವತ್ತಿನ ದೃಷ್ಟಿ 48 ನಿಮಿಷ. 24, 48 ನಿಮಿಷ ಅಂದರೆ ಒಂದು ಮುಹೂರ್ತ. ಒಂದೇ ಮುಹೂರ್ತದಲ್ಲಿ ಖಟ್ವಾಂಗ ತನ್ನ ಮನಸ್ಸಿನಿಂದ ಸರ್ವಸಂಗವನ್ನು ಪರಿತ್ಯಾಗ ಮಾಡಿಬಿಟ್ಟ. ಮುಹೂರ್ತಾತ್ ಸಂಗಮುತ್ಸೃಜ್ಯ ಅಂತ ಭಾಗವತ ಹೇಳ್ತದೆ. ಸರ್ವಸಂಗವನ್ನು ಮುಹೂರ್ತದಲ್ಲಿ ಪರಿತ್ಯಜಿಸಬೇಕಾದ್ರೆ ಅವನ ಸಿದ್ಧಿ ಅಂತಾದ್ದು. ಸಂಗತ್ಯಾಗ ಮಾಡಿ ಮನಸ್ಸನ್ನು ಭಗವನ್ಮುಖಗೊಳಿಸಿ ಭಗವಂತನ ಧ್ಯಾನ ಮಾಡ್ತಾ ದೇಹ ಬಿಟ್ಟರೆ ಗತವಾನ್ ಅಭಯಂ. ಅಭಯಂ ಭಯಂ ಯಸ್ಮಾನ್ ನ ವಿದ್ಯತೆ ತದಭಯಂ. ಯಾರಿಂದ ಭಯ ಎಂದೂ ನಮಗಿಲ್ವೋ ಆ ಪರಮಾತ್ಮ ಅಭಯ. ಅವನ ಲೋಕಕ್ಕೆ ಹೋಗಿ ಸೇರಿದ ಅಂತ ಭಾಗವತದಲ್ಲಿ ಬಂತು. ಪರೀಕ್ಷಿತ್ ರಾಜ, ನಿನಗೆ 7 ದಿನ ಅವಕಾಶ ಕೊಟ್ಟಿದ್ದಾನೆ ದೇವರು. ಮುಹೂರ್ತ ಮಾತ್ರ ಅವಕಾಶ ಇತ್ತು ಖಟ್ವಾಂಗನಿಗೆ. ಸರ್ವಸಂಗ ಪರಿತ್ಯಜಿಸಿ ದೇವರನ್ನು ಪಡೆದ. 7 ದಿನ ನಿನಗೆ ಅವಕಾಶ ಇದೆ, ನೀನ್ಯಾಕೆ ವ್ಯಥೆ ಪಡ್ತೀ ಅಂತ ಅವನಿಗೆ ಮತ್ತಷ್ಟು ಉತ್ಸಾಹ ಬರಲಿ ಅಂತ ಶುಕಮುನಿಗಳು ಈ ಮಾತನ್ನು ಅವನಿಗೆ ಹೇಳ್ತಾರೆ. ಇದು ನಮಗೆ ಕೊಡುವ ಸಂದೇಶ. ನಮ್ಮ ಬದುಕಿನಲ್ಲಿಯೂ ಆಯುಷ್ಯ ಸಾಕಷ್ಟು ಕೊಟ್ಟಿದ್ದಾನೆ. ದೇಶ, ಕಾಲ, ಆಯುಷ್ಯ, ದೇಹ, ಮನುಷ್ಯ ದೇಹ ಇಷ್ಟೆಲ್ಲ ಕೊಟ್ಟ ಮೇಲೂ ಸಂಘ ಪರಿತ್ಯಜಿಸಿ ದೇವರನ್ನು ಶರಣಾಗಲ್ಲ ಅಂತಂದ್ರೆ ಏನರ್ಥ ನೋಡಿ. ಪರೀಕ್ಷಿತ್ ರಾಜನಿಗೆ ಹೇಳುವ ಪ್ರತಿ ಮಾತು ನಮಗದನ್ನು ನಾವು ಅಪ್ಲೈ ಮಾಡಿಕೊಳ್ಬೇಕು. ಆವಾಗ ಅದು ರೆಲೆವೆಂಟ್ ಅಂತ ಅನಿಸ್ಕೊಳ್ತದೆ. ನಾವೆಲ್ಲ ಪರೀಕ್ಷಿತ್ ರಾಜನಂತೆ. ಅವನು ಹೇಗೋ ಹಾಗೆ ನಾವು ಆಪತ್ತಿಗೆ ಸಿಲುಕಿದೆವು. ಅವನಿಗೆ ತಕ್ಷಕ ಸರ್ಪದ ಭಯ, ನಮಗೆ ಸಂಸಾರ ಅನ್ನೋ ತಕ್ಷಕದ ಭಯ. ಅವನಿಗೂ ಮೃತ್ಯು ನಿಶ್ಚಿತ, ನಮಗೂ ಮೃತ್ಯು ನಿಶ್ಚಿತ. ಅವನಿಗೆ 7 ದಿನ, ನಮಗೆ ಬಹುಶಃ ನಮಗೊಂದು 70 ವರ್ಷ ಇಟ್ಟುಕೊಳ್ಳಿ. 7 ದಿನ ಬೇಡ, ಬೇಕಂದ್ರೆ ನಾಳೆನೂ ಇರ್ಬೋದೇನೋ ಗೊತ್ತಿಲ್ಲ ನಮ್ಮದು. ಆದರೆ ಒಂದು 70 ವರ್ಷ ಆದರೂ ಸಪ್ತಾಹ ಅಂತ ಇಟ್ಟುಕೊಳ್ರಿ. ಅವನಿಗೆ ನಮಗೆ ಸಪ್ತತತಿ ಅಂತ 70 ವರ್ಷ. ಅಂತೂ ಅವನಿಗೂ ಮರಣ ನಿಶ್ಚಿತ, ನಮಗೂ ಮರಣ ನಿಶ್ಚಿತವೇ ಅಲ್ವೇ?
ಅವನಿಗೆ ಉಪದೇಶ ಮಾಡ್ಲಿಕ್ಕೆ ಹೊರಟದ್ದು ಭಾಗವತದಲ್ಲಿ ಇದೇ ತತ್ವವನ್ನ ಅಂತಾರೆ. ಏನ್ ತತ್ವ? ಬೇರೆ ಏನ್ ತತ್ವ ಅಲ್ಲ. ಅಸಂಗ ಆತ್ಮನ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯಾ. ಆತ್ಮನ್ಯತಿರಿಕ್ತ ವಸ್ತುನಿ ಅಸಂಗ. ಭಗವಂತನನ್ನು ಬಿಟ್ಟು ಇನ್ನುಳಿದ ಸಮಸ್ತ ಪದಾರ್ಥಗಳ ಕಡೆ ನಮಗೆ ಅಸಂಗ ಬರಬೇಕಂತ. ಅಸಂಗ ಅಂದ್ರೆ ವಿಷಯದ ಆಸಕ್ತಿ ಬೇಡ, ಅದೇ ಅಸಂಗ. ಅಭಿಮಾನ ಅತಿಯಾದದ್ದು ಬೇಡ, ಅದು ನಮ್ಮನ್ನು ಕಟ್ಟಿ ಹಾಕ್ತದೆ. ಆ ಅಭಿಮಾನ ದೂರ ಆಗ್ತದೆ ಅಂದ್ರೆ ಮನುಷ್ಯ ನಿರಂಬಳನಾಗ್ತಾನಂತ. ಅಭಿಮಾನವೇ ಮನುಷ್ಯನನ್ನು ಕಟ್ಟಿ ಹಾಕ್ತದೆ. ಹಾಗಾಗಿ ಅಸಂಗ ಆತ್ಮನ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇ ಚಯಾ. ದೃಢವಾದ ಭಗವಂತನಲ್ಲಿ ಆಸಕ್ತಿ ಮೂಡುವಂತೆ ಆಗಬೇಕು. ಪರೀಕ್ಷಿತ್ ರಾಜ, ನೀನು ಅದಕ್ಕೆ ಪ್ರಯತ್ನ ಪಡು. ನೋಡು, ಖಟ್ವಾಂಗನನ್ನ ನಿನಗೊಬ್ಬ ಸ್ಫೂರ್ತಿದಾಯಕ ಅಂದರೆ ಖಟ್ವಾಂಗ, ಅವನನ್ನು ನೆನಪಿಟ್ಟುಕೊಂಡು ಹೊರಡು ಅಂತ ಅವನಿಗೆ ಉಪದೇಶ ಪ್ರಾರಂಭ ಮಾಡಿದರು. ಇದು 2ನೇ ಸ್ಕಂದದಲ್ಲಿ ಬರುವ ಅಂಶ. ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜನಿಗೆ ವಿರಾಟ್ ರೂಪದ ಧ್ಯಾನ ಮಾಡು ಅಂತ ಹೇಳಿಕೊಡ್ತಾರೆ. ವಿರಾಟ್ ರೂಪದ ಧ್ಯಾನದ ಫಲ ಏನು? ಮೊದಲು ಇದನ್ನು ಮಾಡಿದವರು ಯಾರಾದರೂ ಇದ್ದಾರಾ? ಅದಕ್ಕೆ ಶಿಷ್ಟಾಚಾರ ಪ್ರಮಾಣ ಅಂತಾರೆ. ಚತುರ್ಮುಖ ಬ್ರಹ್ಮದೇವರು ವಿರಾಟ್ ರೂಪವನ್ನು ಧ್ಯಾನ ಮಾಡಿದ್ರಂತೆ. ಧ್ಯಾನದ ಪ್ರಭಾವದಿಂದ ಚತುರ್ಮುಖ ಬ್ರಹ್ಮನಿಗೆ ಹಿಂದಿನ ಕಲ್ಪದ ಸೃಷ್ಟಿ ಹೇಗಾಗಿತ್ತು ಅಂತ ನೆನಪಿಗೆ ಬರ್ತದೆ. ನೋಡಿ, ಹಿಂದಿನ ಕಲ್ಪದ ಸೃಷ್ಟಿ ಅಷ್ಟು ಸುಲಭ ಎಲ್ರಿಗೆ ನೆನಪಾಗ್ತದೆ ಏನದು? ನಮಗೆ ಯಾರಿಗೂ ಆಗೋದೇ ಇಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ವಿರಾಟ್ ರೂಪದ ಧ್ಯಾನದ ಫಲವಾಗಿ ಬ್ರಹ್ಮದೇವರಿಗೆ ಕಲ್ಪಾಂತರದ ಸೃಷ್ಟಿಯ ನೆನಪಾಯಿತು ಅಂತ ಫಲ ಹೇಳ್ತದೆ ಭಾಗವತ. ಅದು ನಮಗೆ ಕೊಡುವ ಸಂದೇಶ. ನಾವು ಬಹಳ ಕೇಳಿದ್ದೇವೆ ಉಪನ್ಯಾಸ, ಬಹಳ ಓದಿದ್ದೇವೆ, ಬಹಳ ತಿಳಿದಿದ್ದೇವೆ, ನೆನಪಾಗಲ್ಲ ಅಷ್ಟೇ. ಯಾವುದು ನೆನಪಾಗಲ್ಲ. ಈ ನೆನಪಾಗದೇ ಇರುವ ವಿಸ್ಮರಣೆ ಅನ್ನೋ ದೋಷ ಇದೆಯಲ್ಲ, ಮಹಾವಿಸ್ಮೃತಿ. ಈ ವಿಸ್ಮೃತಿ ದೋಷ ಇದು ಹೇಗೆ ಪರಿಹಾರ ಮಾಡಿಕೊಳ್ಬೇಕು? ಕೇಳಿದ್ದು ನೆನಪಾಗಬೇಕು, ಹೇಳಿದ್ದು ನೆನಪಾಗಬೇಕು, ಓದಿದ್ದು ನೆನಪಾಗಬೇಕು. ಎಲ್ಲ ವಿರಾಟ್ ರೂಪದ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾರು ವಿರಾಟ್ ರೂಪದ ಧ್ಯಾನ ಮಾಡ್ತಾರೋ ಬ್ರಹ್ಮನಿಗೆ ಕಲ್ಪಾಂತರದ ಸೃಷ್ಟಿ ಸ್ಮರಣೆ ಬಂದಂತೆ ನಮಗೆಲ್ಲ ನಮಗೆ ಬೇಕಾದದ್ದು ಸ್ಮರಣೆಗೆ ಬರ್ತದೆ. ಬ್ರಹ್ಮನಿಗೆ ಸೃಷ್ಟಿ ಮಾಡಲಿಕ್ಕೆ ಬೇಕೇ ಆಗಿದ್ದು ಯಾವುದು? ಹಿಂದಿನ ಕಲ್ಪದ ಸೃಷ್ಟಿ ಸ್ಮರಣೆ ಬೇಕಾಗಿತ್ತು. ಅದು ವಿರಾಟ್ ರೂಪದ ಧ್ಯಾನದಿಂದ ಆಯಿತು ಅಂತದೆ ಭಾಗವತ. ಹಾಗಾಗಿ ನಾವು ವಿರಾಟ್ ರೂಪವನ್ನು ದಿನಾ ಧ್ಯಾನ ಮಾಡುವ ಪ್ರಯತ್ನ ಪಟ್ಟರೆ ನಮಗೆ ಮರು ಕಡಿಮೆ ಆಗ್ತದೆ ಅಂತ ಅರ್ಥ. ಭಗವಂತನ ಸ್ಮರಣೆ ಹೆಚ್ಚಾಗ್ತದೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ. ಮಹಾತಳಂ ಅಂತ ಪ್ರಾರಂಭ ಆಗಿದೆ. 14 ಲೋಕಗಳು ಭಗವಂತನ ಒಂದೊಂದು ಅವಯವಗಳನ್ನು ಆಶ್ರಯಿಸಿವೆ. ಯಾವ್ಯಾವ ಅವಯವ ಯಾವ್ಯಾವ ಲೋಕಕ್ಕೆ ಆಶ್ರಯ ಕೊಟ್ಟಿದೆ ಅಂತ ತಿಳಿಯೋದು ವಿರಾಟ್ ರೂಪದ ಧ್ಯಾನದಲ್ಲಿ ಒಂದು. ಧ್ಯಾನ ಮತ್ತು ಧಾರಣ ಅಂತ 2 ಪ್ರಭೇದ ಇದೆ. ಧ್ಯಾನ ಅಂದರೆ ಅಖಂಡವಾದ ಭಗವಂತನ ಅವಯವಗಳನ್ನು ತಿಳಿಯೋದು, ಚಿಂತನೆ ಮಾಡೋದು, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಧಾರಣ ಅಂದರೆ ಖಂಡ ಭಗವಂತನ ಅವಯವಗಳನ್ನು ತಲೆಗೆ ತಂದುಕೊಳ್ಳೋದು, ಮನಸ್ಸಿಗೆ ತಂದುಕೊಳ್ಳೋದು. ಖಂಡಾವಯವಗಳನ್ನು ಮನಸ್ಸಿಗೆ ತಂದುಕೊಂಡ್ರೆ ಅದು ಧಾರಣ. ಅಖಂಡವಾದ ಭಗವಂತನ ಒಂದೊಂದು ಅವಯವಗಳನ್ನು ಮನಸ್ಸಿನಲ್ಲಿ ತಂದುಕೊಂಡ್ರೆ ಅದನ್ನೇನಂತ ಕರೀತಾರೆ? ಧ್ಯಾನ. ಇದು ಧಾರಣ ಮತ್ತು ಧ್ಯಾನಕ್ಕಿರುವ ವ್ಯತ್ಯಾಸ. ಧ್ಯಾನದ ಸ್ಟೇಜಿಗೆ ತಲುಪಲಿಕ್ಕೆ ಮೊದಲನೇ ಹಂತ ಧಾರಣ ಅಂತ. ಮೊದಲೇ ಈ ಕೂಡಲೇ ಧ್ಯಾನ ಮಾಡ್ತೀನಿ ಅಂದರೆ ಅವಯವಗಳ ವಿಶೇಷ ತಿಳುವಳಿಕೆ ಇಲ್ಲದೆ ಇದ್ದಾಗ ಧ್ಯಾನದಲ್ಲಿ ಪ್ರವೇಶ ಮಾಡಲ್ಲ ಮನಸ್ಸು. ಹಾಗಾಗಿ ಮೊದಲನೇ ಸ್ತರ ಧಾರಣ. ಏವಂ ಪುರಾ ಧಾರಣಯಾತ್ಮಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುದ್ಧ್ಯ ಭೂಯಃ. ಪುರಾ ಆತ್ಮಯೋನಿ ನಷ್ಟಾಂ ಸ್ಮೃತಿಂ ಧಾರಣಯ. ಏವಂ ಧಾರಣಯ ಆತ್ಮಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುದ್ಧ್ಯ. ಮೊದಲು ತಾನು ಧಾರಣೆ ಮಾಡಿದ ಅದರ ಪ್ರಭಾವದಿಂದಲೇನೆ ಸ್ಮೃತಿ ನಾಶ ಆದದ್ದನ್ನು ಮತ್ತೆ ಪಡೆದ ಅಂತ ಫಲ ಹೇಳ್ತದೆ. ನಾವು ಹಾಗೇ ಮಾಡಬೇಕು. ಭಗವಂತನ ಪಾದದ ತಳಭಾಗ, ಪ್ರಪದ, ಗುಲ್ಫ, ಮಂಡಿ,
ತೊಡೆ, ಅವನ ಜಘನ, ಉದರ, ಯಾವ್ಯಾವ ಲೋಕ ಎಲ್ಲೆಲ್ಲಿದೆ ಅಂತ ಅದನ್ನು ತಿಳಿತಾ ಬರಬೇಕು. ಅವೆಲ್ಲ ಅವುಗಳಿಂದಲೇ ಆಶ್ರಯ ಪಡೆದು ಅಲ್ಲಿಂದ ಹುಟ್ಟಿತು ಅಂತ ಒಂದು ತಜ್ಜತ್ವ ತದಾಶ್ರಯತ್ವ ಅಂತ ಭಗವತ್ಪಾದರು ಹೇಳ್ತಾರೆ. ಸತ್ಯಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ ಅಂತ ಮೇಲಿನಿಂದ ಎಣಿಸೋದು ಒಂದು, ಕೆಳಗಿನಿಂದ ಪಾತಾಳ, ರಸಾತಳ, ಮಹಾತಳ, ವಿತಳ, ಅತಳ ಅಂತ ಅತಳ, ವಿತಳ, ಸುತಳ, ತಳಾತಳ, ಪಾತಾಳ. ಅದನ್ನು ಧ್ಯಾನ ಮಾಡುವಾಗ ಒಂದೊಂದು ಅವಯವಗಳನ್ನು ಧ್ಯಾನ ಮಾಡ್ತಾ ಬರಬೇಕಂತ. ಇದು 2ನೇ ಸ್ಕಂದದಲ್ಲಿ ಕೊಡುವ ಬಹಳ ದೊಡ್ಡ ಅದ್ಭುತವಾದ ಸಾಧನೆಗೆ ಸಂಬಂಧಪಟ್ಟ ವಿಷಯ. ಈ ರೀತಿ ಧ್ಯಾನ ಮಾಡುವ ಪ್ರಯತ್ನ ಪಟ್ಟರೆ ಎಲ್ಲ ನೆನಪು ಬರ್ಲಿಕ್ಕೆ ಶುರು ಆಗ್ತದೆ. ಯಾವುದನ್ನೇ ನೋಡು ಭಗವಂತನ ಸ್ಮರಣೆ ಬರ್ತದೆ. ನಕ್ಷತ್ರಗಳನ್ನು ಆಕಾಶದಲ್ಲಿ ಕಂಡಿಯಾ, ಅದೆಲ್ಲ ಏನದು? ಭಗವಂತನ ವಿರಾಟ್ ರೂಪದಲ್ಲಿರುವ ಹಲ್ಲುಗಳಂತವೆಲ್ಲ. ನಕ್ಷತ್ರ ಕಂಡಾಗೆಲ್ಲ ಹಲ್ಲುಗಳು. ದಂಷ್ಟ್ರಾರ್ಯಮೇಂದೂಡು ಗಣ ದ್ವಿಜಾನಿ ಅಂತಾರೆ. ದ್ವಿಜ ಅಂದರೆ ಆ ಭಗವಂತನ ದಂತಪಂಕ್ತಿಗಳು, ಅವನದೆಲ್ಲ ದ್ವಿಜ ಅಂದರೆ ನಕ್ಷತ್ರಗಳು ಅಂತಾರೆ. ನಕ್ಷತ್ರಗಳಿಗೂ ದ್ವಿಜ ಅಂತ ಹೆಸರಿದೆ. ನಕ್ಷತ್ರಗಳೆಲ್ಲ ಅವನ ಹಲ್ಲುಗಳಂತ. ಹಗಲು ಸಂಧ್ಯಾಕಾಲ, ಸಾಯಂ ಸಂಧ್ಯಾಕಾಲ ಬರ್ತದೆ, ದಿನ ಅನುಭವಿಸ್ತೇವೆ ಕಾಲವನ್ನು. ಆ 2 ಕಾಲಗಳು ಏನವು? ವಿರಾಟ್ ರೂಪದಲ್ಲಿ ಭಗವಂತ ಮೈಮೇಲೆ ಹೊದ್ದುಕೊಂಡಂತಹ ವಸ್ತ್ರ ಉತ್ತರೀಯ. ಈಗ ಹಗಲು ಸಂಧ್ಯಾಕಾಲ ಅನುಭವಿಸಿದ್ವಿ, ಅದು ಭಗವಂತ ಮೈಮೇಲೆ ಹೊತ್ತುಕೊಂಡಂಥ ಉತ್ತರೀಯ ಅಂತ. ಸಾಯಂ ಸಂಧ್ಯಾಕಾಲ ಆಗ್ತದೆ, ಅದು ಭಗವಂತ ಉಟ್ಟಂಥ ವಸ್ತ್ರ ಅಂತ. ಅದು ಅದ್ಭುತವಾದ ವಸ್ತ್ರಗಳು ಅಂತ ಧ್ಯಾನ ಮಾಡಬೇಕು. ಭೋರ್ಗರಿತ, ಸಮುದ್ರದ ಭೋರ್ಗರಿತ ಎಂಥ ಅದ್ಭುತ! ಸಮುದ್ರ ನೋಡ್ತೇವೆ, ಎಷ್ಟು ಗಂಭೀರ, ಎಷ್ಟು ವಿಶಾಲ, ಎಷ್ಟು ಗಂಭೀರ. ಆ ಸಮುದ್ರವನ್ನು ಹೇಗೆ ಚಿಂತನೆ ಮಾಡಬೇಕು? ಸಮುದ್ರದ ಗಾಂಭೀರ್ಯ ಎಲ್ಲ ಭಗವಂತನ ಉದರ ಅಂತ ಧ್ಯಾನ ಮಾಡಬೇಕಂತ. ಇದೇ ಇಷ್ಟು ಗಂಭೀರ ಅಂದರೆ ಅವನು ಉದರ ಹೇಗಿರಬೇಡ, ಆ ಉದರ ಚಿಂತನೆಗೆ ಬರಲಿ, ಸ್ಮರಣೆಗೆ ಬರಲಿ ಅಂತ ಅದನ್ನು ಹೇಳ್ತಾರೆ. ಕ್ರೂರ ಪ್ರಾಣಿಗಳೆಲ್ಲ ಆದರೂ ಕಂಡ್ರೆ ಅವುಗಳೆಲ್ಲ ಭಗವಂತನ ನಖ, ಉಗುರುಗಳು ಅಂತ ಧ್ಯಾನ ಮಾಡಬೇಕಂತ. ಹೀಗೆ ನದಿಗಳ ಹರಿವು, ಚೆನ್ನಾಗಿ ನದಿ ಹರಿತಾ ಇದೆ ಅಂತ ಕಣ್ಣು ಮುಂದೆ ಕಂಡಾಗೆಲ್ಲ ಆ ನದಿಗಳೆಲ್ಲ ದೇವರ ನಾಡಿಗಳು ಅಂತ ಧ್ಯಾನ ಮಾಡಬೇಕಂತ. ನದ್ಯೋಸ್ಯ ನಾಡ್ಯ, ಆ ಭಗವಂತನ ನಾಡಿಗಳೇ ನದಿಗಳು ಅಂತ ಧ್ಯಾನ ಮಾಡಬೇಕು ನದಿಗಳನ್ನು ಕಂಡಾಗ. ಧರ್ಮದ ವಾತಾವರಣ, ಧರ್ಮ ಎಲ್ಲಾದರೂ ಮಾಡ್ತಾ ಇದ್ದ ವಾತಾವರಣ ಕಣ್ಣಿಗೆ ಬೀಳ್ತಾ ಇದೆ ಅಂದರೆ ಸಾಕು, ಅದು ದೇವರ ಹೃದಯ ಅಲ್ಲಿದೆ ಅಂತ ತಿಳಿಬೇಕು. ಯಾರ ಮನೆಯಲ್ಲಿ ಧರ್ಮ ನಡೀತಾ ಇದೆ ಅಂದರೆ ದೇವರ ಹೃದಯವೇ ಅಂತದು. ಅಧರ್ಮ ನಡೀತಾ ಇದೆ ಎಲ್ಲಾದರೂ ಅಂತ ಕಣ್ಣಿಗೆ ಬಿದ್ದರೆ ಅದು ಭಗವಂತನ ಬೆನ್ನು ಅಂತ ತಿಳಿಬೇಕು. ಭಗವಂತನ ಬೆಂಭಾಗ. ಧರ್ಮ ಹೃದಯ, ಅಧರ್ಮ ಅವನ ಬೆನ್ನು. ಸೂರ್ಯ ಚಂದ್ರರು ಪರಮಾತ್ಮನ ಕಣ್ಣುಗಳು ಅಂತ ಧ್ಯಾನ ಮಾಡಬೇಕು. ಬ್ರಾಹ್ಮಣನ ಕಂಡಾಗೆಲ್ಲ ದೇವರ ಪಾದ ಅಂತ ಪಾದ ಚಿಂತನೆ ಮಾಡಬೇಕು, ದೇವರ ಮುಖ ಅಂತ ಚಿಂತನೆ ಮಾಡಬೇಕು. ಕ್ಷತ್ರಿಯರನ್ನು ಕಂಡ್ರೆ ಭಗವಂತನ ಭುಜ, ವೈಶ್ಯರನ್ನು ಕಂಡ್ರೆ ಭಗವಂತನ ತೊಡೆ, ಶೂದ್ರನ ಕಂಡಾಗ ಭಗವಂತನ ಪಾದ ಅಂತ. ತಜ್ಜತ್ವ, ಇವರೆಲ್ಲ ಆ ಭಗವಂತನ ಒಂದೊಂದು ಅವಯವಗಳಿಂದಲೇ ಜನಿಸಿದವರು ಅಂತ ತಜ್ಜತ್ವವನ್ನು ಅನುಸಂಧಾನ ಮಾಡಬೇಕು. ಹೀಗೆ ವಿರಾಟ್ ರೂಪದ ಧ್ಯಾನ ಆ ಪರೀಕ್ಷಿದ್ರಾಜನಿಗೆ ಹೇಳಿಕೊಟ್ರು ಶುಕಮುನಿಗಳು. ಪ್ರಾಥಮಿಕ ಹಂತ ಅಂತಾರೆ. ಮೊದಲು ವಿವಾಹ ಮಾಡ್ಕೊಂಡು ಮನೆಗೆ ಬಂದ ಹೆಂಡತಿಗೆ ಅಭ್ಯಾಸ ಇರಲ್ಲ, ಹೇಳಿಕೊಟ್ಟೇ ಅಭ್ಯಾಸ ಮಾಡಿಸ್ತಾರೆ ಮನೆ ಒಳಗೆ ಹಿರಿಯರೆಲ್ಲೂ ಸೇರಿ. ಹಾಗೆ ಅಭ್ಯಾಸ ಮಾಡಿಸಿದ ಮೇಲೆ ಮುಂದುವರಿತದೆ. ಹಾಗೆ ಭಗವಂತ ಹೇಗಿದ್ದಾನೆ, ಎಲ್ಲಿದ್ದಾನೆ, ಹೇಗೆ ಕಾಣಬೇಕು, ಎಲ್ಲಿ ನೋಡಬೇಕು, ಇದನ್ನೆಲ್ಲ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಪ್ರಾಥಮಿಕ ಹಂತದ ಅಭ್ಯಾಸ ಮಾಡಿಸಿದ್ರಂತೆ. ಆ ಅಭ್ಯಾಸದಲ್ಲೆಲ್ಲ ಪರಿಣತನಾಗಬೇಕು ಪರೀಕ್ಷಿದ್ರಾಜ. ಈಗ ಕಂಡಲ್ಲೆಲ್ಲ ವಿಶ್ವ ರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡೂಣಿ ಎಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ. ಇದೆಲ್ಲ ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಎಲ್ಲಿ ನೋಡ್ತಾನೆ ಅಲ್ಲೆಲ್ಲ ದೇವರ ರೂಪ, ದೇವರ ಅವಯವ, ದೇವರದೇ